ವೀಕ್ಷಕರೇ ನಮಸ್ಕಾರ. ಒಂದ್ ಕಡೆ ಯುದ್ಧದ ಕಾರ್ಮೋಡ, ಮತ್ತೊಂದ್ ಕಡೆ ನಮಗೆ ಜೇಬಿಗೆ ಕತ್ತರಿ ಆಗ್ತಿರೋ ಬೆಲೆ ಏರಿಕೆ. ಒಂದ್ ಕಡೆ ರಷ್ಯಾ ಉಕ್ರೇನ್ ಯುದ್ಧ ನಡೆಸ್ತಿದ್ರೆ, ಇಸ್ರೇಲ್ ಇರಾನ್ ಸಂಘರ್ಷ ನಡೆಸ್ತಿವೆ. ಈ ಬಿಸಿ ಜಗತ್ತಿನ ಆರ್ಥಿಕತೆ ಮೇಲೆ ಬಹಳಷ್ಟು ಪರಿಣಾಮ ಬೀರಿದೆ. ಪೆಟ್ರೋಲ್‌ನಿಂದ ಹಿಡಿದು ದಿನಸಿ ಪದಾರ್ಥಗಳು ಎಲ್ಲವೂ ಬೆಲೆ ಏರಿದೆ. ನಾವು ಕಷ್ಟಪಟ್ಟು ದುಡಿದಿರೋ ಹಣದ ಮೌಲ್ಯ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ. ಹಾಗಾದ್ರೆ ಈ ಸಮಸ್ಯೆ ಇರೋ ಪರಿಸ್ಥಿತಿಯಲ್ಲಿ ನಮ್ಮ ಆರ್ಥಿಕ ಭವಿಷ್ಯವನ್ನ ಭದ್ರಪಡಿಸಿಕೊಳ್ಳೋದು ಹೇಗೆ? ಹಣದುಬ್ಬರ ಎಂಬ ಆತಂಕವನ್ನ ಎದುರಿಸಿ ನಮ್ಮ ಸೇವಿಂಗ್ಸ್ ಅನ್ನ ಬೆಳೆಸೋದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಸರಳ ಮತ್ತು ಸ್ಪಷ್ಟ ಉತ್ತರಗಳನ್ನ ನೀಡಲು ಇಂದು ನಮ್ಮ ಜೊತೆಗಿದ್ದಾರೆ ಆರ್ಥಿಕ ತಜ್ಞರಾದ ಅಮರನಾಥ್ ಶಿವಶಂಕರ್ ಅವರು. ಹೂಡಿಕೆ ಮತ್ತು ಆರ್ಥಿಕತೆಯಂತಹ ಸಂಕೀರ್ಣ ವಿಷಯಗಳನ್ನ ಸಾಮಾನ್ಯರಿಗೂ ಅರ್ಥವಾಗುವಂತೆ ವಿವರಿಸ್ತಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಆರ್ಥಿಕ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಹೃತ್ಪೂರ್ವಕ ಸ್ವಾಗತ ಸರ್. ಸರ್ ನಮಸ್ಕಾರ. ಅದೇ ಸರ್, ಈಗ ಜಗತ್ತಿನಾದ್ಯಂತ ಸಂಘರ್ಷಗಳು ನಡೀತಾ ಇದೆ. ಒಂದ್ ಕಡೆ ಇರಾನ್ ಇಸ್ರೇಲ್ ಈಗ ಪೀಕಿಗೆ ಹೋಗಿದೆ ಯುದ್ಧ. ರಷ್ಯಾ ಉಕ್ರೇನ್ ಆಲ್ಮೋಸ್ಟ್ 4 ವರ್ಷ ಆಯ್ತು ನಡೆಸ್ತಾನೆ ಇದಾವೆ. ಇದರಿಂದ ವಿಶ್ವದ ಆರ್ಥಿಕ ಪರಿಸ್ಥಿತಿ ಆಲ್ಮೋಸ್ಟ್ ಹದಗೆಟ್ಟಿದೆ. ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಹಣದುಬ್ಬರ ಹೆಚ್ಚಾಗ್ತಿದೆ. ಇಂಥ ಟೈಮ್ ನಲ್ಲಿ ಸಾಮಾನ್ಯ ಜನ ಹೂಡಿಕೆ ಬಗ್ಗೆ ತಿಳಿದುಕೊಳ್ಳೋದು, ಅಂದ್ರೆ ಇನ್ವೆಸ್ಟ್ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯ, ಮತ್ತೆ ಇನ್ವೆಸ್ಟ್ ಮಾಡೋದು ಎಷ್ಟು ಮುಖ್ಯ ಸರ್? ಸರ್ ಖಂಡಿತ. ಈಗ ಒಂದು ನಾವೇನ್ ಅರ್ಥ ಮಾಡ್ಕೋಬೇಕು, ಈ ಇಡೀ ಪ್ರಪಂಚ ಏನಿದೆ, ಬೇರೆ ಬೇರೆ ದೇಶಗಳು, ನಮ್ಮ ಭಾರತವನ್ನು ಸೇರಿಸಿ ಬೇರೆ ಬೇರೆ ದೇಶಗಳು ಎಲ್ಲ ನಮಗೆ ಜಾಗತಿಕವಾಗಿ ದೂರ ದೂರ ಇದೆ ಅಂತ ಅನ್ಸ್ಬೋದು. ಬಟ್ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಅಂಟ್ಕೊಂಡಂಗಿದೆ. ವ್ಯವಹಾರದಲ್ಲಾಗ್ಲಿ, ಉದ್ಯೋಗಗಳಲ್ಲಾಗ್ಲಿ, ಅಥವಾ ಪದಾರ್ಥಗಳು ವಸ್ತುಗಳಲ್ಲಾಗ್ಲಿ ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ. ನಾವು ಭಾರತದಿಂದ ಕೆಲವು ವಸ್ತುಗಳನ್ನ ಬೇರೆ ದೇಶಕ್ಕೆ ಕಳಿಸ್ತೀವಿ, ಬೇರೆ ದೇಶಗಳಿಂದ ಕೆಲವು ವಸ್ತುಗಳನ್ನ ನಾವು ಪಡ್ಕೋತೀವಿ. ಇದೆಲ್ಲ ನಡೀತಾನೆ ಇರುತ್ತೆ. ಸೊ ಇದೆಲ್ಲ ನಡೀತಿರೋದ್ರಿಂದ ಕಾರಣ ಒಂದು ಹಣದುಬ್ಬರದ ಪರಿಸ್ಥಿತಿಗಳು ಹೇಗಿದೆ ಅಂತ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಒಂದು ಸುಮಾರು 4 ವರ್ಷದ ಹಿಂದೆ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ಶುರು ಆಯ್ತು. ಆಮೇಲೆ ಇಸ್ರೇಲ್ ಸುತ್ತ ಸಾಕಷ್ಟು ಯುದ್ಧಗಳು ನಡೀತಾನೆ ಇದೆ. ಪ್ಯಾಲೆಸ್ಟೈನ್ ಮತ್ತೆ ಹಮಾಸ್ ಅವ್ರದ್ದೊಂದಷ್ಟು ಆಯ್ತು, ಮತ್ತೆ ಇರಾನ್ ಸಮಸ್ಯೆ ಕಂಡಿದೆ. ಸೊ ಇದೆಲ್ಲ ನಮಗೆ ಸಾಮಾನ್ಯ ಜನಕ್ಕೆ ಹೇಗೆ ಇದರಿಂದ ಒಂದು ಇಂಪ್ಯಾಕ್ಟ್ ಆಗುತ್ತೆ, ಅದು ಕೆಟ್ಟದಾಗಿ ಅಥವಾ ಒಳ್ಳೇದಾಗಿ ಅನ್ನೋದನ್ನ ನಾವು ಬಹಳ ಡೀಟೇಲ್ ಆಗಿ ನೋಡ್ಬೇಕಾಗತ್ತೆ. ಮೊದಲನೇದು ಒಂದು ಉದಾಹರಣೆ ತಗೊಂಡು ಹೇಳ್ಬೇಕಂದ್ರೆ, ಈಗ ರಷ್ಯಾ ಯುಕ್ರೇನ್ ಯುದ್ಧ ಶುರು ಆದಾಗಿಂದ ಭಾರತಕ್ಕೆ ಸಾಕಷ್ಟು ಈ ಸೂರ್ಯಕಾಂತಿ ಎಣ್ಣೆ ಮತ್ತೆ ಬೇರೆ ಬೇರೆ ರೀತಿಯಾದ ಪದಾರ್ಥಗಳು ಯುಕ್ರೇನ್ ಮತ್ತು ರಷ್ಯಾ ಸುತ್ತಮುತ್ತಲಿಂದ ಬರ್ತಿತ್ತು. ಅಲ್ಲಿ ಯುದ್ಧ ನಡೀತಿದ್ರಿಂದ ಈ ಎಲ್ಲಾ ಬೆಲೆಗಳು ಏರಕ್ ಶುರು ಆಯ್ತು. ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು, ಸಪ್ಲೈ ಮತ್ತೆ ಡಿಮ್ಯಾಂಡ್ ಏನಿದೆಯಲ್ಲ, ಈಗ ಸಪ್ಲೈ ಜಾಸ್ತಿ ಆಗ್ಬಿಟ್ರೆ ಅವಾಗ ಬೆಲೆಗಳು ಇಳಿಯುತ್ತೆ. ಸಪ್ಲೈ ಕಡಿಮೆ ಆಗಿ ಡಿಮ್ಯಾಂಡ್ ಅಂದ್ರೆ ಅವಶ್ಯಕತೆ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಯ್ತಂದ್ರೆ ಬೆಲೆಗಳು ಏರ್ತಾ ಹೋಗುತ್ತೆ. ಹಾಗಾಗಿ ಸಾಕಷ್ಟು ಪದಾರ್ಥಗಳ ಬೆಲೆ ಏರಿಕೆಗಳಾಗಿದೆ. ಮತ್ತೆ ಇನ್ನೊಂದು, ಈಗ ಈ ಮಿಡ್ಲ್ ಈಸ್ಟ್ ಸಮಸ್ಯೆಗಳು ನೋಡಿದ್ರೆ ನಮಗ್ ಚೆನ್ನಾಗಿ ಗೊತ್ತು, ಭಾರತದಲ್ಲಿ ಯಾವುದೇ ರೀತಿಯಲ್ಲೂ ನಾವು ಕಚ್ಚಾ ತೈಲದ ನಿರ್ಮಾಣ ಮಾಡುವಂತ ದೇಶ ಅಲ್ಲ, ಅಥವಾ ನಮ್ಮ ಹತ್ರ ಕ್ರೂಡ್ ಆಯಿಲ್ ರಿಸರ್ವ್ಸ್ ಅನ್ನೋದೇನು ಅಷ್ಟಾಗಿಲ್ಲ. ನಾವು ನೆಟ್ ಇಂಪೋರ್ಟರ್ ಆಫ್ ಕ್ರೂಡ್ ಆಯಿಲ್ ಅಂತ ಕರಿತೀವಿ. ಅಂದ್ರೆ ಬೇರೆ ಬೇರೆ ಪ್ರದೇಶಗಳಿಂದ ನಾವು ಪೆಟ್ರೋಲ್, ಡೀಸೆಲ್ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಕೊಂಡ್ಕೊಳ್ತೀವಿ. ಸೊ ಹಾಗಾಗಿ ಈ ಭಾಗಗಳಲ್ಲಿ ಏನ್ ಯುದ್ಧ ಶುರು ಆಗುತ್ತೆ ಅಥವಾ ಏನಾದ್ರು ಗಡಿಬಿಡಿ ಆದಾಗ ನಮಗ್ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಕಳೆದ 2 ವಾರದಲ್ಲೇ ನೋಡಿರ್ಬೋದು ನಾವು, ಕ್ರೂಡ್ ಆಯಿಲ್ ಬೆಲೆ ಸುಮಾರು 15-20% ಏರಿಕೆ ಕಂಡಿದೆ. ಸುಮಾರು ತಿಂಗಳು ಅದು ಸ್ಟೇಬಲ್ ಆಗಿತ್ತು. ಅದನ್ನೆಲ್ಲ ಆಮೇಲೆ ಕ್ರೂಡ್ ಆಯಿಲ್ ನ ನಾವು ಸಾಧಾರಣವಾಗಿ ಜಾಗತಿಕ ಮಟ್ಟದಲ್ಲಿ ಒಂದು $US ರೇಟ್ ನಲ್ಲಿ ನೋಡ್ತೀವಿ. ಅದು 60-62 ಪರ್ ಬ್ಯಾರೆಲ್ ಇದ್ದಾಗ ಚೆನ್ನಾಗಿ ನಡ್ಕೊಂಡು ಹೋಗ್ತಿರುತ್ತೆ ವ್ಯವಹಾರ ಅನ್ನೋದು ಒಂದು ನಂಬಿಕೆ ಇದೆ. ಮತ್ತೆ ಈಗ ಅದು ಬೆಲೆ ಏರಿಕೆ ಆಗಿರೋದ್ರಿಂದ, ಯುದ್ಧದ ಸನ್ನಿವೇಶ ಬಂದಿರೋದ್ರಿಂದ ಕ್ರೂಡ್ ಆಯಿಲ್ ಬೆಲೆ ಏರ್ತಿದೆ. ಕ್ರೂಡ್ ಆಯಿಲ್ ಬೆಲೆ ಏರೋದು ಭಾರತಕ್ಕೆ ಬಹಳ ಕೆಟ್ಟದು. ಒಂದು, ನಮ್ಮಲ್ಲಿ ಎಷ್ಟು ಸಾರಿಗೆ ಬಳಸ್ತೀವಿ ನಮಗೆ ಗೊತ್ತಿದೆ, ಪೆಟ್ರೋಲ್, ಡೀಸೆಲ್ ಪ್ರತಿಯೊಂದೂ. ಆಮೇಲೆ ನಾವು ಕಂಪ್ಲೀಟ್ ಆಗಿ ಬೇರೆ ದೇಶಗಳ ಮೇಲೆ ಅವಲಂಬಿತರಾಗಿದ್ದೀವಿ ಈ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡಕ್ಕೆ. ಬೆಲೆ ಏರಿಕೆ ಆಗೋದ್ರಿಂದ ಭಾರತ ಖರ್ಚು ಮಾಡೋದು ಜಾಸ್ತಿ ಆಗುತ್ತೆ. ಕೊನೆಗದು ಜನಸಾಮಾನ್ಯರ ಜೇಬ್ಗೂ ಬಂದು ಬೀಳೋ ಸಾಧ್ಯತೆಗಳಿದೆ. ಎರಡನೇದು, ಕ್ರೂಡ್ ಆಯಿಲ್ ಏನಿದೆಯಲ್ಲ ಅದು ಸಾಕಷ್ಟು ಈಗ ಪೇಂಟ್ಸ್ ಇರ್ಬೋದು, ಬೇರೆ ಬೇರೆ ಕೆಮಿಕಲ್ ಪ್ರಾಡಕ್ಟ್ಸ್ಗೆ ರಾ ಮೆಟೀರಿಯಲ್ ಅದು. ಸೊ ಈಗ ಪೇಂಟ್ ಬೆಲೆ ಮತ್ತೆ ಏರಿಕೆ ಆಗುತ್ತೆ. ಈಗಾಗಲೇ ಪೇಂಟ್ ಇಂಡಸ್ಟ್ರಿ ಸಾಕಷ್ಟು ನೆಲ ಕಚ್ಚಿತ್ತು ಸುಮಾರು ಒಂದು 3-4 ವರ್ಷದಿಂದ. ಸಾಕಷ್ಟು ಸ್ಪರ್ಧೆ ಇದೆ ಅಲ್ಲಿ ಪೇಂಟ್ ಇಂಡಸ್ಟ್ರಿ ಒಳಗೆ. ಏಷ್ಯನ್ ಪೇಂಟ್ಸ್ ತರ ದೊಡ್ಡ ಕಂಪನಿ ಕೂಡ ಬೆಳೆಯಕ್ ಆಗ್ತಿಲ್ಲ. ಈ ತರದ ಸಮಸ್ಯೆಗಳಾಗ್ಲೇ ಇದೆ. ಮತ್ತೆ ಈ ಪೆಟ್ರೋಲಿಯಂ ಬೆಲೆ ಏರಿಕೆ ಆಗೋದ್ರಿಂದ, ಕ್ರೂಡ್ ಬೆಲೆ ಏರಿಕೆ ಆಗೋದ್ರಿಂದ ಈ ತರ ರಾ ಮೆಟೀರಿಯಲ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರಿಂದ ಮತ್ತೆ ಒಂದಷ್ಟು ಬೆಲೆ ಏರಿಕೆ ಆಗುತ್ತೆ. ಇದೆಲ್ಲ ಒಟ್ಟಾರೆ ಸ್ವಲ್ಪ ನೆಗೆಟಿವ್ ಪರಿಣಾಮಗಳು ಮಾರುಕಟ್ಟೆ ಮೇಲೆ ಬೀಳುತ್ತೆ. ಓಕೆ ಸರ್, ಈಗ ಇರಾನ್ ಇಷ್ಟು ದಿನ ಡೈರೆಕ್ಟ್ ಯುದ್ಧಕ್ಕೆ ಇಳಿದಿದ್ದಿಲ್ಲ, ಬಟ್ ಈಗ ಇಳಿದಿದೆ. ಇರಾನ್ ನಿಂದ ನಾವು ಆಯಿಲ್ ಅನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ 100 ದಾಟಿತ್ತು. ಈಗ ಮತ್ತಷ್ಟು ಏರ್ಬಹುದು ಅನ್ಸುತ್ತೆ. ಹೌದು. ಒಂದೇನಾಗುತ್ತೆ, ಪೆಟ್ರೋಲ್ ಡೀಸೆಲ್ ಭಾರತದಲ್ಲಿ ನೋಡಿದ್ರೆ ನಾವೇನ್ ಇಂಪೋರ್ಟ್ ಮಾಡ್ಕೋತೀವೋ ಅದ್ರ ಮೇಲೆ ಕೇಂದ್ರ ಸರ್ಕಾರ ಒಂದಷ್ಟು ಟ್ಯಾಕ್ಸ್ ಅನ್ನು ಹಾಕುತ್ತೆ. ಅದಾದ್ಮೇಲೆ ರಾಜ್ಯ ಸರ್ಕಾರ ವ್ಯಾಟ್ ಅಂತ ಹಾಕುತ್ತೆ. ಇವೆರಡೂ ಸರ್ಕಾರಗಳಿಗೆ
ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಹೊರಗಡೆ ದೇಶಗಳಿಂದ ತಂದು ಜನಸಾಮಾನ್ಯರಿಗೆ ತಲುಪಿಸುವಾಗ ತೆರಿಗೆನಲ್ಲಿ ಸಾಕಷ್ಟು ಹಣ ಸಂಗ್ರಹ ಆಗ್ತಿದೆ ಸರ್ಕಾರಕ್ಕೆ. ಆಮೇಲೆ ಬೆಲೆ ಇಳಿದಾಗ, ಕ್ರೂಡ್ ಆಯಿಲ್ ಬೆಲೆ ಇಳಿದಾಗ್ಲೂ ತುಂಬಾ ಬೆನಿಫಿಟ್ ನ ಕಸ್ಟಮರ್ಸ್ ಪಾಸ್ ಮಾಡ್ತಿಲ್ಲ ಸರ್ಕಾರಗಳು. ಅದಕ್ಕೆ ಅವ್ರದೇ ಕಾರಣಗಳಿರ್ಬೋದು. ನಾವು ಈ ಚರ್ಚೆನ ಪೊಲಿಟಿಕಲ್ ಆಗಿ ತಗೊಂಡು ಹೋಗದೆ ಇದ್ರೂನು ಎಕನಾಮಿಕಲ್ ಆಗಿ ಯೋಚನೆ ಮಾಡಿದ್ರು ಸರ್ಕಾರಗಳು ಬಹುಶಃ ಜನರಿಗೆ ಇನ್ ಸ್ವಲ್ಪ ಬೆನಿಫಿಟ್ ನ ಪಾಸ್ ಮಾಡ್ಬೋದು ಅಂತ ಕಾಣುತ್ತೆ. ಇದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು. ಅದು ಅವ್ರದೇ ಕಾರಣಗಳಿಗೆ ಅದನ್ನ ಮಾಡ್ತಿಲ್ಲ. ಮತ್ತೀಗ ಬೆಲೆ ಏರಿದಾಗ ಡೈರೆಕ್ಟ್ ಆಗಿ ಅದನ್ನ ಕಸ್ಟಮರ್ಸ್ ಪಾಸ್ ಮಾಡೋದು ನಾವು ಸಾಕಷ್ಟು ಸಲ ನೋಡಿದೀವಿ. ಹಾಗಾಗಿ ಈ ಯುದ್ಧ ಇನ್ನೂ ತುಂಬಾ ದಿವಸ ನಡೀತು ಅಂದ್ರೆ ಒಂದಷ್ಟು ಜನರಿಗೆ ಮತ್ತಷ್ಟು ಬೆಲೆ ಏರಿಕೆ ಕಾಣೋದು ಸಾಧ್ಯತೆಗಳಿದೆ. ಹಣದುಬ್ಬರದಂತ ಟೈಮ್ ನಲ್ಲಿ ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ನಡುವಿನ ಪ್ರಮುಖ ವ್ಯತ್ಯಾಸ ಏನು? ಇವೆರಡನ್ನ ಒಬ್ಬ ವ್ಯಕ್ತಿ, ಈಗ ನಾನೇ, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಸರ್? ಹಣದುಬ್ಬರ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಹಣದುಬ್ಬರ ಏನಂದ್ರೆ ಯಾವುದೇ ವಸ್ತು ಅಥವಾ ಯಾವುದೇ ಪದಾರ್ಥಗಳು, ಯಾವುದೇ ವಿಷಯಗಳು ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಕಾಣುತ್ತೆ ಅದನ್ನ ಹಣದುಬ್ಬರ ಅಂತೀವಿ. ಈಗ ಇತ್ತೀಚೆಗೆ ಮೇ ತಿಂಗಳ ವರದಿಲಿ ರಿಟೈಲ್ ಇನ್ಫ್ಲೇಷನ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೋಡ್ತೀವಿ ಸಾಧಾರಣವಾಗಿ, ಅದ್ರ ಬಗ್ಗೆ ಮಾತಾಡ್ತೀನಿ. ರಿಟೈಲ್ ಇನ್ಫ್ಲೇಷನ್ ಸುಮಾರು 2.82% ಏರಿಕೆ ಕಂಡಿದೆ. ಆಮೇಲೆ ಇದು ಕಳೆದ ಎಷ್ಟೋ ತಿಂಗಳುಗಳಲ್ಲಿ ಇದು ಬಹಳ ಒಳ್ಳೆ ನಂಬರ್ ಇದು ಅಂತ ಸರ್ಕಾರದ ವರದಿ ಬಂದಿದೆ. ಖಂಡಿತ ಆನ್ ಪೇಪರ್ ನೋಡಿದ್ರೆ 2.82% ಅನ್ನೋದು ಬಹಳ ಕಡಿಮೆ ಇನ್ಫ್ಲೇಷನ್ ಅಂತಲೇ ಹೇಳ್ಬೋದು. ಆದ್ರೆ ಇದು ಸರ್ಕಾರದ ವರದಿಲಿ ಹೇಗಿರುತ್ತೆ ಅಂದ್ರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನೋದು ಒಂದು ಹೆಡ್ಲೈನ್ ಇಂಡೆಕ್ಸ್ ಅಂತ ಕರಿತೀವಿ ಹಣದುಬ್ಬರದಲ್ಲಿ, ಇನ್ಫ್ಲೇಷನ್ ನಲ್ಲಿ. ಅಲ್ಲಿ ಸಾಧಾರಣವಾಗಿ ಆಹಾರ ಪದಾರ್ಥಗಳು ಅಥವಾ ಸಾರಿಗೆ ವಿಷಯಗಳು, ಇಂಥದ್ದು ಒಂದಷ್ಟು ವಿಷಯಗಳನ್ನ ಮಾತ್ರ ಟ್ರ್ಯಾಕ್ ಮಾಡಿ ಸರ್ಕಾರದ ಕಡೆಯಿಂದ ಎಷ್ಟು ನಡೀತಿದೆ, ತಿಂಗಳಿಂದ ತಿಂಗಳಿಗೆ ಅಥವಾ ವರ್ಷದಿಂದ ವರ್ಷಕ್ಕೆ ಎಷ್ಟು ಏರಿಕೆ ಕಾಣ್ತಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತೀವಿ. ಆದ್ರೆ ನಾ ಇದನ್ನ ಸಾಕಷ್ಟು ಸಲ ನನ್ನ ಗೆಳೆಯರ ಜೊತೆ ಮಾತಾಡುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ದಿದ್ದೀನಿ. ಸರ್ಕಾರದ ವರದಿಯ ಇನ್ಫ್ಲೇಷನ್ ಒಂದು, ಆದ್ರೆ ಜನಸಾಮಾನ್ಯರನ್ನ ಮುಟ್ಟೋ ಅನ್ನೋ ಇನ್ಫ್ಲೇಷನ್ ಇದೆಯಲ್ಲ, ಅದು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಒಂದೆರಡು ಉದಾಹರಣೆ ತಗೋಬಹುದು. ಒಂದಿಬ್ರು ಗೆಳೆಯರು ಮಾತಾಡಿದ್ರು, ಕಳೆದ ವರ್ಷ ಸುಮಾರು ಅಂದಾಜ್ ಮೇಲೆ 1 ಲಕ್ಷ ಫೀಸ್ ಕಟ್ತಿದ್ರಂತೆ ಶಾಲೆಗೆ ಅವ್ರ ಮಕ್ಕಳಿಗೆ. ಈ ವರ್ಷ 1,20,000 ಕಟ್ಟಿದ್ದಾರೆ. ಅಂದ್ರೆ ಏನಾಯ್ತು, 20% ಏರಿಕೆ. ಸೊ ನಾವು ಸರ್ಕಾರದ ವರದಿಯ ಇನ್ಫ್ಲೇಷನ್ ಏನಿದೆಯೋ ಅದು ಒಂದು ಇದೆ, ಕರೆಕ್ಟ್. ಬಟ್ ನಮಗೆ ಪ್ರಾಕ್ಟಿಕಲ್ ಆಗಿ ಏನಾಗ್ತಿದೆ, ಅಥವಾ ನಾವು ಯಾವ್ದೋ ಒಂದು ಹೋಟ್ಲಿಗೆ ಹೋಗಿ ಒಂದು 40 ರೂಪಾಯಿಗೆ ಒಂದು ಪ್ಲೇಟ್ ಇಡ್ಲಿ ವಡೆ ತಿಂತಿದ್ದು ಇವತ್ತು 60 ರೂಪಾಯಿ ಆಗಿದೆ ಅಂದ್ರೆ ಎಷ್ಟು ಹಣದುಬ್ಬರ? ಅಲ್ಲಿ 50% ಏರಿಕೆ ಆಗಿದೆ. ಸೊ ಈ ತರ ಪ್ರಾಕ್ಟಿಕಲ್ ಹಣದುಬ್ಬರ ಏನಿದೆಯಲ್ಲ, ಇದು ನಿಮ್ಮಂತ ಜನಸಾಮಾನ್ಯರನ್ನ ಮುಟ್ಟೋಂತ ವಿಷಯ. ಇದ್ರ ಸುತ್ತ ವರದಿಗಳು ಮಾಡೋದು ಕಷ್ಟ. ಯಾಕೆಂದ್ರೆ ಇವತ್ತು ಒಂದು ಇಡ್ಲಿ ವಡೆ ಬೆಲೆ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಏನಿದೆಯೋ ಅದು ಮೈಸೂರಿನಲ್ಲಿ ಬೇರೆ ಇರ್ಬೋದು, ಅಥವಾ ಡೆಲ್ಲಿನಲ್ಲಿ ಬೇರೆ ಇರ್ಬೋದು, ಈ ತರ ಇರುತ್ತೆ. ಹಾಗಾಗಿ ಇದಕ್ಕೊಂದು ನಿರ್ಣಾಯಕವಾದ ಒಂದು ನಂಬರ್ ಕೊಟ್ಟು ಪ್ರಪಂಚದಲ್ಲೆಲ್ಲ ಇದೇ ನಡೀತಿದೆ ಅಂತ ಸರ್ಕಾರನೂ ಹೇಳಕ್ ಸಾಧ್ಯ ಇಲ್ಲ. ನಾವು ವೈಯಕ್ತಿಕವಾಗಿ ಅದನ್ನ ಕಂಡುಹಿಡ್ಕೊಂಡು ಹೇಗೆ ಹಣದುಬ್ಬರ ನಮ್ಮನ್ನ ಇಂಪ್ಯಾಕ್ಟ್ ಮಾಡ್ತಿದೆ, ನಮ್ಮ ಸಂಬಳಗಳು ನಿಜವಾಗ್ಲೂ ಆ ಮಟ್ಟದಲ್ಲಿ ಏರಿಕೆ ಆಗ್ತಿದ್ಯಾ. ಈಗ ಉದಾಹರಣೆಗೆ ನನಗೆ ಶಾಲೆ ಫೀಸ್ ಇರ್ಬೋದು, ಬಾಡಿಗೆ ಇರ್ಬೋದು, ಮತ್ತೊಂದೇದೋ ನನ್ನ EMI ಇರ್ಬೋದು, ಕಾರ್ ಸಾಲ, ಬೈಕ್ ಸಾಲ ಏನೇ ಇರ್ಬೋದು, ಅಥವಾ ಮನೆಗೆ ನಾನು ಹೊಸ ಫ್ರಿಡ್ಜು ಟಿವಿ ತಗೋಬೇಕು, ಅದಕ್ಕೆ ಬೇಕಾಗಿರೋ ದುಡ್ಡು ಇರ್ಬೋದು. ಇವೆಲ್ಲ ತಗೊಂಡಾಗ ಇದ್ರ ಏರಿಕೆ ಎಷ್ಟಾಗ್ತಿದೆ, ಅದಕ್ಕೆ ತಕ್ಕನಂಗೆ ನಮ್ಮ ಸಂಬಳ ಅಥವಾ ಆದಾಯ ಏರ್ತಿದ್ಯಾ ಅಂತ ನೋಡ್ಬೇಕು. ಏರ್ತಿಲ್ಲ ಅಂದ್ರೆ ನಮ್ಮ ಆರ್ಥಿಕ ಸ್ಥಿತಿ ಕುಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಬೇರೆ ಬೇರೆ ನಿರ್ಣಯಗಳು ತಗೋಬೇಕಾಗತ್ತೆ ನಾವು. ಹೌದು ಸರ್, ಈ ಬೆಂಗಳೂರಿನಂತ ಸಿಟಿಲಿ ಬದುಕ್ಬೇಕಂದ್ರೆ ಈಗ ಸದ್ಯಕ್ಕಂದ್ರೂ ಆಗ್ತಿಲ್ಲ. ಬಹಳಷ್ಟು ಟ್ವೀಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ನಿಮಗೆ ಕೋಟಿ ಸಂಬಳ ಇದ್ರು ಕೂಡ ಬೆಂಗಳೂರಲ್ಲಿ ಬದುಕಾಗ್ತಿಲ್ಲ ಅಂತ ಹೇಳಿ ಮೊನ್ನೆ ತಾನೇ ಓಡಾಡ್ತಾ ಇದೆ. ಅದ್ರ ಬಗ್ಗೆ ಇದಕ್ಕೆ ಹಣದುಬ್ಬರಕ್ಕೆ ಲಿಂಕ್ ಮಾಡ್ಬೋದಲ್ವಾ? ಅದನ್ನ ಖಂಡಿತ ಮಾಡ್ಬೋದು. ಯಾಕೆಂದ್ರೆ ಈಗ ನಾನು ಅದನ್ನೇ ಹೇಳಿದ್ನಲ್ಲ, ಸರ್ಕಾರದ ವರದಿ ಇನ್ಫ್ಲೇಷನ್ ಇರ್ಲಿ, ಹೆಡ್ಲೈನ್ ಇಂಡೆಕ್ಸ್ ಅದು. ಬಟ್ ನನ್ನ ಪ್ರಕಾರ ಸಾಕಷ್ಟು ಜನ ನುರಿತ ತಜ್ಞರು ಇದನ್ನೇ ಮಾತಾಡ್ತಾರೆ. ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನಕ್ಕೆ ಬೇಕಾಗಿರೋ ಎಲ್ಲಾ ವಸ್ತುಗಳದ್ದು ಇನ್ಫ್ಲೇಷನ್ ಸರಾಸರಿ ತಗೊಂಡ್ರೆ ಸುಮಾರು 9-10% ಆಗತ್ತೆ ಅನ್ಕೋಬಹುದು. ನಾ ಹೇಳಿದ್ನಲ್ಲ, ಶಾಲೆ ಫೀಸ್ ಅವ್ರು ನಮ್ ಗೆಳೆಯರಿಗೆ 20% ಏರಿಕೆ ಆಗಿದೆ. ಅದೇ ರೀತಿ ಮನೆ ಬಾಡಿಗೆ ಯಾರೋ ಒಬ್ಬರಿಗೆ ಒಂದು 8% ಏರಿಕೆ ಆಗಿರ್ಬೋದು, ಅಥವಾ ಇನ್ಯಾವುದೋ ಸ್ವಲ್ಪ ಕಡಿಮೆ ಆಗಿರ್ಬೋದು. ಉದಾಹರಣೆಗೆ ತರಕಾರಿ ಬೆಲೆ ಕಡಿಮೆ ಆಗಿರ್ಬೋದು. ಈಗ ಹೋದ ತಿಂಗಳಲ್ಲಿ ತರಕಾರಿಗಳ ಬೆಲೆ ಕಡಿಮೆ ಆಗಿದೆ ಅಂತ ಇನ್ಫ್ಲೇಷನ್ ವರದಿನಲ್ಲಿದೆ. ಸೊ ಇದೆಲ್ಲದರದ್ದು ಸರಾಸರಿ ಆವರೇಜ್ ಮಾಡಿ ತಗೊಂಡಾಗ 9-10% ಇನ್ಫ್ಲೇಷನ್ ಇದೆ ಅಂತ ಅನ್ಕೋಬಹುದು ನಾವು. ಸೊ ಇಲ್ಲಿ ನಮಗೆ ಎರಡು ವಿಷಯಗಳು ಬಹಳ ಮುಖ್ಯ ಸರ್. ಇಲ್ಲಿ ಒಂದು, ನಮ್ಮ ಆದಾಯ 9-10% ಪೋಸ್ಟ್ ಟ್ಯಾಕ್ಸ್ ಅಂದ್ರೆ ತೆರಿಗೆ ಎಲ್ಲ ಕಳೆದು ನಮ್ಮ ಕೈಗೆ ಬರೋ ಸಂಬಳ, ಅದು ಸಂಬಳ ಇರ್ಬೋದು ಅಥವಾ ಬಿಸ್ನೆಸ್ ಆದಾಯ ಇರ್ಬೋದು, ಅದರಲ್ಲಿ ವರ್ಷಕ್ಕೆ 9-10% ಏರಿಕೆ ಬರ್ತಿದ್ಯಾ? ಬರ್ತಿದ್ರೆ ನಾವೇನ್ ತುಂಬಾ ಲಾಭ ಮಾಡ್ತಿದೀವಿ ಅಂತಲ್ಲ, ನಮ್ಮ ಖರ್ಚುಗಳಿಗೆ ತಕ್ಕಷ್ಟು ನಮ್ಮ ದುಡ್ಡು ಏರಿಕೆ ಆಗಿದೆ, ಅಲ್ಲಿದಲ್ಲಿಗೆ ಸರಿ ಹೋಗುತ್ತೆ ಅಂತ ಅನ್ಕೋಬಹುದು. ನಮಗೊಂದ್ ವೇಳೆ ನಮ್ಮ ಆದಾಯ ಅಷ್ಟು ಏರ್ತಿಲ್ಲ ಅಂದ್ರೆ ನಾವು ಮ್ಯಾಥಮೆಟಿಕಲಿ ನಮ್ಮ ಫೈನಾನ್ಷಿಯಲ್ ಪರಿಸ್ಥಿತಿ ಕುಗ್ಗುತ್ತಾ ಹೋಗುತ್ತೆ. ನಿಮ್ಮ 9-10% ಖರ್ಚುಗಳು ಜಾಸ್ತಿ ಆಗಿದೆ. ನಿಮ್ಮ ಆಫೀಸ್ ನಲ್ಲಿ ಉದಾಹರಣೆಗೆ ಒಂದು ಇನ್ಕ್ರಿಮೆಂಟ್ ಬರೀ 5% ಬಂದಿದೆ, ನಿಮಗೆ ಮನೆಗೆ ತಗೊಳ್ಳೋ ಸಂಬಳ 5% ಜಾಸ್ತಿ ಆಗಿದೆ ಅಂದ್ರೆ ನೀವು ಹೊಸ ವರ್ಷದಲ್ಲಿ ಕುಗ್ಗುತ್ತೀರಾ ಅನ್ನೋದು ಅರ್ಥ. ಮತ್ತೆ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಇದ್ರ ಬಗ್ಗೆ ನಾವು ಬಹಳ ಡೀಟೇಲ್ ಆಗಿ ಮಾತಾಡ್ಬೇಕಾಗತ್ತೆ. ಈಗ ನಾವು
ಟ್ರೆಡಿಷನಲ್ ಆಗಿ ಬ್ಯಾಂಕ್ ನಲ್ಲಿ FD ಇಡೋದಾಗ್ಲಿ, ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಡೆಪಾಸಿಟ್ ಇಡೋದಾಗ್ಲಿ, ಅಥವಾ PPF ಮಾಡೋದಾಗ್ಲಿ, ಸುಕನ್ಯಾ ಸಮೃದ್ಧಿ ಯೋಜನೆ ಆಗ್ಲಿ, ಇವೆಲ್ಲ ಸಾಕಷ್ಟು ಸರ್ಕಾರದ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅದು ಅಂದ್ರೆ ಸರ್ಕಾರದ ಕೈಯಲ್ಲಿ ಹೆಚ್ಚು ಕಡಿಮೆ ಹಣ ಇರುತ್ತೆ, ಅವರು ಸೇಫ್ ಆಗಿ ಇಟ್ಕೊಳ್ತಾರೆ ಆ ದುಡ್ಡನ್ನ. ಆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಮ್ಗೆ. ಆ ದುಡ್ಡು ಈಗ ಸ್ಟಾಕ್ ಮಾರ್ಕೆಟ್ ನಲ್ಲಾಗ್ಲಿ ಅಥವಾ ಇನ್ನದ ಬಾಂಡ್ ಮಾರ್ಕೆಟ್ ನಲ್ಲಾಗ್ಲಿ ಅದು ಫುಲ್ ಅಳಿಸೋಗುವಂತ ಏನ್ ಥಿಯರಿನಲ್ಲಿ ಇದೆಯಲ್ಲ ಅದು ನಡೆಯಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ಪ್ರಶ್ನೆ ಏನಂದ್ರೆ, ಈಗ 6.5-7% ಬ್ಯಾಂಕ್ ಬಡ್ಡಿ ಬಂತಂದ್ರೆ ನಮ್ಮ ಹಣದುಬ್ಬರ ಸುಮಾರು 9-10% ಇತ್ತು ಅಂದ್ರೆ ನಮ್ಮ ಬ್ಯಾಂಕ್ ಅಲ್ಲಿ ಇರೋ ದುಡ್ಡು ಕಾಲಕ್ರಮೇಣ ಅದರ ಪರ್ಚೇಸಿಂಗ್ ಪವರ್ ನ ಇಳಿಸ್ಕೊಂಡು ಹೋಗುತ್ತೆ ಅಂತ ಅರ್ಥ. ಇದ್ರ ಬಗ್ಗೆ ಖಂಡಿತ ನಾವು ಮಾತಾಡ್ಬೇಕು ಅವಿನಾಶ್ ಸರ್. ಓಕೆ ಸರ್, ಈಗ ಇಂಥ ಟೈಮ್ ನಲ್ಲಿ ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಅಂದ್ರೆ ವ್ಯತ್ಯಾಸ ಏನಿರುತ್ತೆ, ಮತ್ತೆ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು? ಈಗ ಎರಡೂ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ. ಖಂಡಿತ. ಸೊ ಒಂದು ಫಾರ್ಮುಲಾ ಪ್ರಪಂಚದಲ್ಲಿ, ಒಂದು ಫಾರ್ಮುಲಾ ಏನಿದೆ ಅಂದ್ರೆ 100 ಮೈನಸ್ ನಮ್ಮ ಏಜ್ ಅಷ್ಟು ಈಕ್ವಿಟಿನಲ್ಲಿ ಹೂಡಿಕೆ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಈಗ ಯಾರೋ ಒಬ್ಬರು ವ್ಯಕ್ತಿಗೆ 30 ವರ್ಷ ವಯಸ್ಸಿದ್ರೆ 100 ಮೈನಸ್ 30 70, ಅಂದ್ರೆ 70% ಈಕ್ವಿಟಿ ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಹೂಡಿಕೆ ಮಾಡಬೇಕು. ಉಳಿದ 30% ಅವರು ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮಾಡಬೇಕು ಅಂತ. ನಾನು ಆಗ್ಲೇ ಹೇಳಿದೆ, ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ PF, FD, NSE, ಸುಕನ್ಯಾ ಸಮೃದ್ಧಿ, PPF, ಈ ತರದ್ದು ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ ಇದೆ. ನಾವು ಹೂಡಿಕೆ ಮತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡುವಾಗ ಒಂದು ಫಿಲಾಸಫಿ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನ್ ಹೇಳ್ತಾರೆ ಅಥವಾ ಏನ್ ಪ್ರೂವ್ ಆಗಿದೆ ಅಂದ್ರೆ, ಒಂದಷ್ಟು ಎಮರ್ಜೆನ್ಸಿ ಹಣನ ಮಾತ್ರ ನಾವು ಸೇಫ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಇಟ್ಕೋಬೇಕು. ಉದಾಹರಣೆಗೆ ನನಗೀಗ ನಾಳೆ ಕೆಲಸ ಹೋಯ್ತು, ನನಗೆ ತಿಂಗಳಿಗೆ ಉದಾಹರಣೆಗೆ 1 ಲಕ್ಷ ರೂಪಾಯಿ ಖರ್ಚಿದೆ ಅಂತ ಇಟ್ಕೊಳ್ಳಿ. 1 ಲಕ್ಷ ರೂಪಾಯಿ ನನಗೆ ಖರ್ಚಿದ್ರೆ 6 ತಿಂಗಳು ನನಗೆ ಕೆಲಸ ಸಿಗಕ್ಕೆ ಕಷ್ಟ ಆಗಿ 6 ತಿಂಗಳು ಹಿಡಿಯುತ್ತೆ ಅಂದ್ರೆ 6 ತಿಂಗಳು ನನ್ನ ಜೀವನ ಹಾಗೆ ನಡ್ಕೊಂಡು ಹೋಗ್ಬೇಕು. ನಾನು ತಿನ್ನೋದು ಕಡಿಮೆ ಮಾಡಕ್ಕಾಗಲ್ಲ, ನಾನು ಓಡಾಡೋದನ್ನ ಕಡಿಮೆ ಮಾಡಕ್ಕಾಗಲ್ಲ, ಸ್ಕೂಲ್ ಫೀಸ್ ನಿಲ್ಸಕ್ಕಾಗಲ್ಲ, ಮನೇಲಿ ಯಾರೋ ಹಿರಿಯರಿದ್ದು ಆಸ್ಪತ್ರೆ ಖರ್ಚಿದ್ರೆ ಅದನ್ನ ನಿಲ್ಸಕ್ಕಾಗಲ್ಲ. ಈ ರೀತಿ ಕೆಲವು ಖರ್ಚುಗಳು ನಮಗೆ ನಾನ್ ನೆಗೋಷಿಯಬಲ್ ಆಗಿರುತ್ತೆ, ಅದು ಬೇಕೇ ಬೇಕಿರುತ್ತೆ. ಅದಕ್ಕೋಸ್ಕರ 6 ತಿಂಗಳದು ಕಡೆ ಪಕ್ಷ 1 ವರ್ಷದ ಇಟ್ಕೊಳಕಾದ್ರೆ ಇನ್ನೂ ಒಳ್ಳೇದು. ಕೆಲವ್ರು ಹೇಳೋದು 2 ವರ್ಷದ ಖರ್ಚುಗಳನ್ನ ಸೇಫ್ ಆಗಿ ಇಟ್ಕೊಳ್ಳಿ ಅಂತ. ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಇಲ್ಲ, ನಮ್ಮಂತ ಮಿಡ್ಲ್ ಕ್ಲಾಸ್ ಜನಕ್ಕೆ 2 ವರ್ಷದ ಖರ್ಚುಗಳನ್ನ ಇಟ್ಕೊಳಕ್ ಸಾಧ್ಯ ಇಲ್ಲದೆ ಇರ್ಬೋದು. ಹಾಗಾಗಿ 6 ತಿಂಗಳಿಂದ 1 ವರ್ಷದ ತನಕ ನಮಗೆ ತಿಂಗಳ ಖರ್ಚಿನಷ್ಟು ಹಣನ ಸೇಫ್ ಆಗಿ ಈ PF ಅಲ್ಲಾಗ್ಲಿ, FD ಅಲ್ಲಾಗ್ಲಿ, ಮತ್ತೊಂದ್ ಕಡೆ PF ಅಲ್ಲ ಖಂಡಿತ FD ಅಲ್ಲಿ ಇಂಥ ಕಡೆ ಪೋಸ್ಟ್ ಆಫೀಸ್ ಡೆಪಾಸಿಟ್ ನಲ್ಲಿ ಇಡಬೇಕಾಗತ್ತೆ. ಇದಕ್ಕೆ ಒಂದು ಉದಾಹರಣೆ ಏನಂದ್ರೆ, ಇದು ನಮಗೆ ತುಂಬಾ ಲಾಭ ಕೊಡದೇ ಇರ್ಬೋದು. ಇದು ಹೌದು, ಹಣದುಬ್ಬರಕ್ಕೂ ಈ ದುಡ್ಡುಗೂ ಲೆಕ್ಕ ಹಾಕಿದಾಗ್ಲೂ ಅದು ಕುಸಿತಾ ಇರ್ಬೋದು. ಆದ್ರೆ ಇದು ಎಮರ್ಜೆನ್ಸಿ ಹಣ. ನಮ್ಗೆ ಇವತ್ತೇನೋ ಕಷ್ಟ ಬಂತು ಅಂದಾಗ ನಾಳೆ ಬೆಳಗ್ಗೆ ಬ್ಯಾಂಕ್ ಓಪನ್ ಆದ ತಕ್ಷಣ ಕ್ಯಾನ್ಸಲ್ ಮಾಡಿ ಅದನ್ನ ತಗೊಳ್ಳೋಂತ ಪರಿಸ್ಥಿತಿ ಇರಬೇಕು. ಹಾಗಾಗಿ ಎಮರ್ಜೆನ್ಸಿ ಹಣನ ಸೇಫ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಇಡಬೇಕಾಗತ್ತೆ. ಆದ್ರೆ ಹಣದುಬ್ಬರನ ಮೆಟ್ಟಿ ನಿಲ್ಬೇಕು ನಾವು ಅಂದ್ರೆ 8-9-10% ಹಣದುಬ್ಬರ ಇದ್ದಾಗ ಅದಕ್ಕಿಂತ ಹೆಚ್ಚು ಲಾಭ ಮಾಡ್ಲೇಬೇಕು ನಾವು. ನಾನು ಕಳೆದ ಸಂಚಿಕೆಯಲ್ಲೂ ಇದ್ರ ಬಗ್ಗೆ ಹೇಳಿದ್ದೆ. ಲಾಭ ಮಾಡಿದ್ರೆ ಅಷ್ಟೇನೆ ನಾವು ಮುಂದಿನ ಖರ್ಚುಗಳಿಗೆ ನಮ್ಮ ಹತ್ರ ದುಡ್ಡು ಹೊಂದಿಸ್ಕೊಳಕ್ಕಾಗೋದು. ಅದಕ್ಕೋಸ್ಕರ ರಿಸ್ಕ್ ತಗೊಂಡು ಹೂಡಿಕೆ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್, ಈಕ್ವಿಟಿ, ಮ್ಯೂಚುವಲ್ ಫಂಡ್ ಏನಿದೆಯೋ ಅಲ್ಲಿ ನಾವು ಹೂಡಿಕೆಗಳನ್ನ ಹೆಚ್ಚಿಸ್ಕೊಂಡು ಹೋಗ್ತಿದ್ದಂಗೆ ನಮಗೆ ಈ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸಾಧ್ಯತೆ ಇದೆ. ಓಕೆ ಸರ್, ಈಗ ಉಳಿತಾಯದ ಮೌಲ್ಯವನ್ನ ಕುಸಿತದಿಂದ ರಕ್ಷಿಸಿಕೊಳ್ಳಲು ಯಾವೆಲ್ಲ ಕ್ರಮ ತೆಗೆದುಕೊಳ್ಬಹುದು? ಅಂದ್ರೆ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಹಣ ಇಡ್ಬೇಕಾ, ಅಥವಾ ಹಣದುಬ್ಬರ ಮೀರಿ ಈಗ ಬಹಳ ಅಂದ್ರೆ ಲಾಂಗ್ ಟರ್ಮ್ ಹಣವನ್ನ ತಂದು ಕೊಡ್ತೇವಲ್ಲ, ನಮಗೆ ಆದಾಯವನ್ನ ತಂದು ಕೊಡ್ತೇವಲ್ಲ, ಅದರಲ್ಲಿ ಹೂಡಿಕೆ ಮಾಡೋದು ಬೆಸ್ಟ್? ಅದೇ ನಮ್ಮ ಗುರಿಗಳು, ನಮ್ಮ ಗೋಲ್ಸ್ ಏನಿರುತ್ತಲ್ಲ ಅದು ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಅಂತ ನಾವು ವಿಂಗಡಿಸ್ಕೋಬೇಕಾಗತ್ತೆ. ಅದು ವೈಯಕ್ತಿಕವಾಗಿ ನಾವೇ ಮಾಡ್ಕೋಬೇಕು. ಶಾರ್ಟ್ ಟರ್ಮ್ ಅಂದ್ರೆ ಈಗ ಯಾವ್ದು, ನಾವು ಜೂನ್ ತಿಂಗಳಲ್ಲಿ ಇದೀವಿ, ಜುಲೈನಲ್ಲಿ ಏನೋ ಕಾಲೇಜ್ ಫೀಸ್ ಕಟ್ಬೇಕು ಮಕ್ಕಳಿಗೆ, ಅಥವಾ ನೀವು ಮನೆ ತಗೊಳಕ್ಕೆ ಡಿಸೈಡ್ ಮಾಡಿದೀರಾ, ಸೆಪ್ಟೆಂಬರ್ ನಲ್ಲಿ ಮೊದಲನೇ ಡೌನ್ ಪೇಮೆಂಟ್ ಮಾಡ್ಬೇಕಾಗತ್ತೆ. ಇವೆಲ್ಲ ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಬೇಕಾಗತ್ತೆ. ಮೀಡಿಯಂ ಟರ್ಮ್ ಅಂದ್ರೆ ನಿಮ್ಗೆ ಇನ್ನೊಂದು ವರ್ಷಕ್ಕೆ, ಇವಾಗ ಈ ಅಕಾಡೆಮಿಕ್ ಇಯರ್ ಶುರು ಆಗ್ಬಿಟ್ಟಿದೆ, ಬರೋ ಮಾರ್ಚ್ಗೆ ಏನೋ ಮಕ್ಕಳಿಗೆ ಸ್ಕೂಲ್ ಫೀಸ್ ಇಲ್ಲ ಕಾಲೇಜ್ ಫೀಸ್ ಕಟ್ಟಬೇಕು, ಅದಕ್ಕೆ ನಿಮ್ಗೊಂದು 8-9 ತಿಂಗಳ ಟೈಮ್ ಇದೆ. ಲಾಂಗ್ ಟರ್ಮ್ ಅಂದ್ರೆ ನೀವು ಇವತ್ತು 2025 ಜೂನ್ ಅಲ್ಲಿ ಮಾತಾಡ್ತಿದೀವಿ, ಮಗು ಡಿಗ್ರಿ ಸೇರ್ಕೊಳ್ಳುತ್ತೆ ಉದಾಹರಣೆಗೆ 2030 ಜೂನ್ ಅಲ್ಲಿ, ಅಂದ್ರೆ 5 ವರ್ಷ ಟೈಮ್ ಇದೆ. ಸೊ ಈ ರೀತಿ ನಮ್ಮ ಗೋಲ್ಗಳು, ಗುರಿಗಳು ಏನಿದೆಯೋ ಅದನ್ನ ನಾವು 3 ವಿಂಗಡಣೆ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ದುಡ್ಡು ಇಡಬೇಕಾಗತ್ತೆ. ಉದಾಹರಣೆಗೆ ಈಗ ಇನ್ 3 ತಿಂಗಳಿಗೋ ಇಲ್ಲ 6 ತಿಂಗಳಿಗೋ ಅದೊಂದು ಖರ್ಚು ನನಗೆ ಅದು ಬಂದೇ ಬರುತ್ತೆ ಅಂತ ಗೊತ್ತಿದ್ದಾಗ ನಾನು ಆ ದುಡ್ಡನ್ನ ಎತ್ಕೊಂಡೋಗಿ ಮ್ಯೂಚುವಲ್ ಫಂಡ್ ನಲ್ಲೋ ಅಥವಾ ಸ್ಟಾಕ್ ನಲ್ಲಿ ಹಾಕೋದು ಅದು ಒಳ್ಳೆ ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲ. ಯಾಕಂದ್ರೆ ನಾನು ಹಾಕದ ಮೇಲೆ ಮಾರ್ಕೆಟ್ ಬಿತ್ತು ಅಂದ್ರೆ ನನಗೆ ಬೇಕಾಗಿರೋಷ್ಟು ದುಡ್ಡು ಹೊರಗಡೆ ಸಿಗದೇ ಇರಬಹುದು. ಹಾಗಾಗಿ ಸೇಫ್ ಆಗಿ ಒಂದು ಎಮರ್ಜೆನ್ಸಿ ಹಣನ ಫಿಕ್ಸೆಡ್ ಅಸೆಟ್ಸ್ ನಲ್ಲಿ ಇಡಬೇಕು, ಬ್ಯಾಂಕ್ FD ಅಥವಾ ಪೋಸ್ಟ್ ಆಫೀಸ್ ಡೆಪಾಸಿಟ್ ತರ. ಮತ್ತೆ ಇಮಿಡಿಯೇಟ್ ಆಗಿ ಮುಂದಿನ 6 ತಿಂಗಳು ಇಲ್ಲ ವರ್ಷಕ್ಕೆ ಖಂಡಿತವಾಗಿ ಖರ್ಚು ಆಗೇ ಆಗತ್ತೆ ಅನ್ನೋದನ್ನು ಕೂಡ ಅಂತ ಜಾಗದಲ್ಲೇ ಇಡಬೇಕಾಗತ್ತೆ. ಲಾಂಗ್ ಟರ್ಮ್ ಮಿನಿಮಮ್ 5ರಿಂದ 8 ವರ್ಷ ನಮಗೆ ಆ ದುಡ್ಡಿನ ಅವಶ್ಯಕತೆ ಇಲ್ಲ, ಆ ದುಡ್ಡು ಬೆಳೀಲಿ ಮತ್ತೆ ಆ ರಿಸ್ಕ್ ನ ತಗೊಳ್ಳೋ ಕೆಪಾಸಿಟಿ ನನಗಿದೆ ಅಂದಾಗ ಈಕ್ವಿಟಿ ಕಡೆಗೆ ಹೋಗ್ಬೋದು ಅವರು. ಅದರಿಂದ ಹಣದುಬ್ಬರನ ಮೆಟ್ಟಿ ನಿಲ್ಲಕ್ಕೆ ಅವಕಾಶಗಳಿದೆ. ಓಕೆ ಸರ್, ಈಗ ಈಕ್ವಿಟಿ ಅಂತ ಶೇರ್ಗಳಲ್ಲಿ ಹೂಡಿಕೆ ಮಾಡೋ ಮತ್ತೆ ಹೆಚ್ಚು ಇನ್ಕಮ್ ಕೊಡೋ ಹೂಡಿಕೆ ಮಾಡೋ ಮುನ್ನ
ಎಮರ್ಜೆನ್ಸಿ ಫಂಡ್ ಅಥವಾ ಇನ್ಸೂರೆನ್ಸ್ ನ ಮಾಡಿಸ್ಬೇಕಾ? ಈ ಸುರಕ್ಷತಾ ಕ್ರಮಗಳಿಲ್ಲದೆ ಇನ್ವೆಸ್ಟ್ ಮಾಡಿದ್ರೆ ಏನಾದ್ರು ರಿಸ್ಕ್ ಇದೆಯಾ ಅಂತ? ತುಂಬಾ ರಿಸ್ಕ್ ಇದೆ. ನನ್ನ ಅಡ್ವೈಸ್ ಏನಂದ್ರೆ, ನನ್ನ 15 ವರ್ಷದ ಅನುಭವದಲ್ಲಿ ನಾನು ಸಾಕಷ್ಟು ಜನನ್ನ ಸುತ್ತಮುತ್ತ ನೋಡಿರೋದ್ರಿಂದ ಮತ್ತೆ ದೊಡ್ಡ ವ್ಯಕ್ತಿಗಳ ಬಗ್ಗೆ ತಿಳ್ಕೊಂಡಿರೋದ್ರಿಂದ, ನೀವು ಮೊದಲಿಗೆ ಎಮರ್ಜೆನ್ಸಿ ಹಣ ಮತ್ತೆ ಇನ್ಶೂರೆನ್ಸ್ ಇವೆರಡನ್ನೂ ಮಾಡ್ಕೊಳ್ಳದೆ ದಯವಿಟ್ಟು ಯಾವುದೇ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ, ಯಾವುದೇ ಹೂಡಿಕೆ ಮಾಡೋದು ಅಲ್ಲಿ ದುಡ್ಡು ಲಾಕ್ ಆದಾಗ ಅಥವಾ ನಮ್ಗೇನೋ ಎಮರ್ಜೆನ್ಸಿ ಸಮಸ್ಯೆ ಬಂದಾಗ ಅದನ್ನ ತೆಗಿಯಕ್ ಆಗದೆ ಇರ್ಬೋದು, ಮಾರ್ಕೆಟ್ ಬಿದ್ದಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿದೆ. ಫೈನಾನ್ಷಿಯಲ್ ಪ್ಲಾನಿಂಗಿನ ಮೊದಲ ಹೆಜ್ಜೆ ನಾವು ಎಮರ್ಜೆನ್ಸಿ ಹಣ ಮಾಡ್ಕೊಳ್ಳೋದು ಮತ್ತೆ ಇನ್ಶೂರೆನ್ಸ್ ಗಳನ್ನ ಸರಿಯಾಗಿ ಇಟ್ಕೊಂಡಿರೋದು. ಓಕೆ ಸರ್, ಈಗ ಲಾಂಗ್ ಟರ್ಮ್ ಸಂಪತ್ತು ಸೃಷ್ಟಿಸೋಕೆ ಇಕ್ವಿಟಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋದು ಬೆಸ್ಟ್ ಅಂತಾರೆ, ಅದು ಯಾಕೆ? ಒಂದೇನಂದ್ರೆ, ಈಗ ಕಳೆದ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ, 25 ವರ್ಷದ ರೆಕಾರ್ಡ್ ನೋಡಿದಾಗ ನಾವು ಈಕ್ವಿಟಿ ಬಹುಶಃ ಬೇರೆ ಎಲ್ಲ ಅಸೆಟ್ ಕ್ಲಾಸ್ಗಳಿಗಿಂತಲೂ ಹೆಚ್ಚಿಗೆ ಲಾಭ ಕೊಟ್ಟಿದೆ, ಅಥವಾ ಆ ಅಸೆಟ್ ಕ್ಲಾಸ್ಗಳಷ್ಟೇ ಸರಿಸುಮಾರು ಲಾಭ ಕೊಟ್ಟಿದೆ ಅಂತ ಅನ್ಬೋದು. ರಿಯಲ್ ಎಸ್ಟೇಟ್ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ. ರಿಯಲ್ ಎಸ್ಟೇಟ್ ನಲ್ಲಿ ದುಡ್ಡು ಮಾಡಿರೋರು ನಮ್ ಕಣ್ಮುಂದೆ ತುಂಬಾ ಜನ ಇದ್ದಾರೆ. 50,000 ರೂಪಾಯಿ, 60,000 ರೂಪಾಯಿಗೆ ಅದು ಬೆಂಗಳೂರಿನಲ್ಲಿ ಸೈಟ್ ತಗೊಂಡಿರೋದು ಇವತ್ತು 1.5 ಕೋಟಿ 2 ಕೋಟಿಗೆ ಮಾರಿರೋದಿದೆ. ಅದ್ರದ್ದು CAGR ಎಲ್ಲ ತಗೊಂಡ್ರೆ, ಅಂದ್ರೆ ಆನ್ಯುಲೈಸ್ಡ್ ಗ್ರೋತ್ ತಗೊಂಡ್ರೆ ಬಹುಶಃ ಯಾವ ಈಕ್ವಿಟಿಲೂ ಕಾಣಿಸದೇ ಇರುವಂತದ್ದು ಕಾಣಿಸಿರುತ್ತೆ. ಬಟ್ ಒಂದು ಸಮಸ್ಯೆ ಏನಂದ್ರೆ, ಅದನ್ನ ತಕ್ಷಣಕ್ಕೆ ಲಿಕ್ವಿಡೇಟ್ ಮಾಡಕ್ ಆಗಲ್ಲ. ಇವತ್ತು ನೀವು ಬೆಂಗಳೂರಿನಲ್ಲಿ ಸದಾಶಿವನಗರ ಅಥವಾ MG ರೋಡ್ ನಲ್ಲೇ ನಿಮ್ದೊಂದು ಸೈಟ್ ಅಥವಾ ಮನೆ ಇದ್ದು ಅದನ್ನ ನೀವು ಮಾರ್ಬೇಕು ಅನ್ಕೊಂಡಾಗ್ಲೂ ಸಾಕಷ್ಟು ಸುತ್ತಮುತ್ತ ಇರೋ ಜನ ಬೇರೆ ಬೇರೆ ದುಡ್ಡು ಕೋಟ್ ಮಾಡ್ತಾರೆ, ಪ್ರೈಸ್ ಕೋಟ್ ಮಾಡ್ತಾರೆ, ಕೆಲವೇನೋ ಲೀಗಲ್ ಹರ್ಡಲ್ಸ್ ಬರ್ಬೋದು. ಈ ತರ ಬೇರೆ ಬೇರೆ ಅದರದೇ ಡೊಮೈನ್ ಆದ ಚಾಲೆಂಜಸ್ ಇದೆ, ಅದರದೇ ಸ್ಟ್ರೆಂತ್ಗಳು ಸಹ ಇದೆ. ಬಟ್ ನಾವಿಲ್ಲಿ ಈಕ್ವಿಟಿಗೆ ನೋಡಿದ್ರೆ ಲಿಕ್ವಿಡೇಟ್ ಮಾಡೋದು ಬಹಳ ಸುಲಭ ಇರುತ್ತೆ. ಇವತ್ತು ನಾ ತೀರ್ಮಾನ ಮಾಡಿ ಈ ತರ ನನಗೇನೋ ಕಷ್ಟ ಬಂದಿದೆ ಅಥವಾ ನಂದೇನೋ ಪ್ಲಾನ್ ಇದೆ, ನನಗೆ ಬಂದಿರೋ ಲಾಭ ಸಾಕು, ನಾನು ಎಕ್ಸಿಟ್ ಆಗ್ತೀನಿ ಅಂದ್ರೆ ನಾಳೆ ಬೆಳಗ್ಗೆ ಮಾರ್ಕೆಟ್ ಓಪನ್ ಆದ ತಕ್ಷಣ ನೀವು ಎಕ್ಸಿಟ್ ರಿಕ್ವೆಸ್ಟ್ ಪ್ಲೇಸ್ ಮಾಡಿದ್ರೆ KYC ಎಲ್ಲ ಚೆನ್ನಾಗಿತ್ತು ಅಂದ್ರೆ 2-3 ದಿವಸದಲ್ಲಿ ಹಣ ನಿಮ್ಮ ಅಕೌಂಟ್ ಬರುತ್ತೆ. ಸೊ ಹಾಗಾಗಿ ನಮಗೆ ಈಕ್ವಿಟಿನಲ್ಲಿ ಒಂದು ಫೋಕಸ್ ಇರುತ್ತೆ, ಮತ್ತೆ ನಮ್ಗೆ ಏನು ನಡೀತಿದೆ ಅನ್ನೋದು ನಮಗೆ ಕಾಣಿಸ್ತಿರುತ್ತೆ ಕಣ್ಣೆದ್ರುಗೆ. ಅದಕ್ಕೋಸ್ಕರ ಈಕ್ವಿಟಿನಲ್ಲಿ ಮಾಡಬಹುದು. ಮತ್ತೆ ನಾ ಆಗ್ಲೇ ಹೇಳ್ದಂಗೆ ಕಳೆದ 15, 20, 25 ವರ್ಷದ ರೆಕಾರ್ಡ್ ನೋಡಿದಾಗ್ಲೂ ಕಡೆ ಪಕ್ಷ ಇವನ್ ನಿಫ್ಟಿ 50 ಇಂಡೆಕ್ಸ್, ನಾನು ಇಂಡಿವಿಜುವಲ್ ಸ್ಟಾಕ್ಸ್ ವಿಷಯಕ್ಕೆ ಆಮೇಲೆ ಹೋಗ್ತೀನಿ, ಇಂಡೆಕ್ಸ್ ಲೆವೆಲ್ ನಲ್ಲೂ 13-15% ಲಾಭ ಕೊಟ್ಟಿದೆ ಅಂತ ನಮಗೆ ರೆಕಾರ್ಡ್ಸ್ ತೋರಿಸುತ್ತೆ. 13-15% ಲಾಭ ಕೊಟ್ಟಾಗ ನೀವು ಖಂಡಿತವಾಗ್ಲೂ ಹಣದುಬ್ಬರನ ಮೆಟ್ಟಿ ನಿಂತಿದ್ದೀರಾ. ಸರಾಸರಿ ಹಣದುಬ್ಬರ 8-9-10% ಇದ್ರೂ ನೀವು 13-14% ಲಾಭ ಮಾಡಿದಾಗ ನಿಮಗೆ ಮಾರ್ಕೆಟ್ ಅಲ್ಲಿರೋ ಇನ್ಫ್ಲೇಷನ್ ಗಿಂತಲೂ ಹೆಚ್ಚಿಗೆ ಲಾಭ ನಿಮಗೆ ಬಂದಿದೆ ಅಂತ. ಓಕೆ ಸರ್, ಇದು ಇಕ್ವಿಟಿ FD ಮತ್ತೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಬೆಟರ್ ಅನ್ಸುತ್ತಲ್ವಾ? ಗೋಲ್ಡ್ ಬಗ್ಗೆ ಬಹಳ ಡಿಫ್ರೆಂಟ್ ಒಪಿನಿಯನ್ ಇದೆ ನನಗೆ. ಮತ್ತೆ ಇವಾಗ ನಮ್ ಕಣ್ಮುಂದೆ ಗೋಲ್ಡ್ ಬೆಲೆ ಏರ್ತಿರೋದು ನೋಡಿದ್ರೆ ಈ 2025ರಲ್ಲೇ ಬಹುಶಃ 20-25% ಬೆಲೆ ಏರಿಕೆ ಕಂಡಿದೆ ಗೋಲ್ಡ್ ಅಂತ. ಮತ್ತೆ ಗೋಲ್ಡ್ಗೆ ಒಂದು ವಿಶೇಷವಾದ ಗುಣ ಇದೆ. ಮೊದಲು ನಾವು ಸ್ವಲ್ಪ ಅದ್ರ ಬಗ್ಗೆ ಇತಿಹಾಸ ಅರ್ಥ ಮಾಡ್ಕೋಬೇಕು. ಮೊದಲಿಗೆ ಗೋಲ್ಡ್ ನ ಒಂದು ಫಿಯಟ್ ಕರೆನ್ಸಿ ಅನ್ನೋ ತರ ಉಪಯೋಗಿಸ್ತಿದ್ರು. ಅಂದ್ರೆ ಚಿನ್ನದ ಬೆಲೆಗಳ ಏರಿಕೆ ಇಳಿಕೆ ಸುತ್ತ ಪ್ರಪಂಚದ ಎಕನಾಮಿ ನಡೀತಿತ್ತು. ಆಮೇಲೆ ಅದು ಒಂದು ಕಾಲದಲ್ಲಿ ಅಮೆರಿಕನ್ ಡಾಲರ್ ಸುತ್ತ ಪೆಗ್ ಮಾಡಿ ಅಮೆರಿಕನ್ ಡಾಲರ್ ನ ಫೋರೆಕ್ಸ್ ಕರೆನ್ಸಿಲಿ ಇಟ್ಕೊಳ್ಳೋದಾಗ್ಲಿ ಅವೆಲ್ಲ ಶುರು ಆಯ್ತು. ಚಿನ್ನದ ವಿಷಯವಾಗಿ ಬಂದ್ರೆ ಚಿನ್ನನ ಬಹಳ ಒಳ್ಳೆ ಹೆಡ್ಜಿಂಗ್ ಅಸೆಟ್ ಅಂತ ಕರಿತೀವಿ. ಅಂದ್ರೆ ಯುದ್ಧ ಬರ್ತಿದ್ದಾಗ ನಮಗ್ ಕಾಣುತ್ತೆ, ಯುದ್ಧದ ನ್ಯೂಸ್ ಬಂದ ತಕ್ಷಣ ಚಿನ್ನದ ಬೆಲೆ ಏರಿಕೆ ಆಗುತ್ತೆ, ಅಥವಾ ಸ್ಟಾಕ್ ಮಾರ್ಕೆಟ್ ಕುಸಿತಾ ಇದೆ ಅಂದಾಗ ಚಿನ್ನದ ಬೆಲೆ ಏರಿಕೆ ಆಗುತ್ತೆ, ಅಥವಾ ಇನ್ಯಾವುದೋ ಜಿಯೋ ಪೊಲಿಟಿಕಲ್ ಸಮಸ್ಯೆ ಆಗ್ತಿದೆ ಅಂದಾಗ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಇದರಿಂದ ಅರ್ಥ ಏನಂದ್ರೆ, ಚಿನ್ನನ ಏನೇ ರಿಸ್ಕಿ ಅಸೆಟ್ಸ್ ವಿರುದ್ಧ ಹೆಡ್ಜ್ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಜನಸಾಮಾನ್ಯರು ಹಾಗೇನೆ. ನಮಗೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದನ್ನ ಈಗ ಹಂಚ್ಕೋಬೇಕು. ಇತ್ತೀಚೆಗೆ ಒಂದು ವರದಿ ನೋಡಿದ್ದೆ. ಭಾರತದಲ್ಲಿ ಮಹಿಳೆಯರ ಹತ್ರ, ಅಂದ್ರೆ ನಮ್ಮ ತಾಯಂದ್ರ ಹತ್ರ 10-100 ವರ್ಷಗಳಿಂದ ಏನ್ ಸಂಗ್ರಹ ಆಗಿದೆಯಲ್ಲ ಚಿನ್ನ, ಅದರದ್ದು ಅಂದಾಜು, ಯಾಕೆಂದ್ರೆ ಈಗ ನಮ್ಮನೇಲಿ ಎಷ್ಟು ಚಿನ್ನ ಇದೆ ಸರ್ಕಾರಕ್ಕೆ ಅಫಿಷಿಯಲ್ ಆಗಿ ಗೊತ್ತಿಲ್ಲ, ನಿಮ್ಮನೇಲಿ ಎಷ್ಟು ಚಿನ್ನ ಇದೆ ಸರ್ಕಾರಕ್ಕೆ ಅಫಿಷಿಯಲ್ ಆಗಿ ಗೊತ್ತಿಲ್ಲ, ಅಂದಾಜು ತಗೊಂಡಾಗ ಭಾರತದ ಮಹಿಳೆಯರ ಹತ್ರ ಇರೋ ಚಿನ್ನ ಪ್ರಪಂಚದ ಅತಿ ದೊಡ್ಡ ಎಕಾನಮಿಗಳೇನಿದೆಯಲ್ಲ, ಅಮೆರಿಕಾಯಿಂದ ಹಿಡಿದು ಚೈನಾ ಇಂದ ಹಿಡಿದು ಬ್ರಿಟನ್, ಅಲ್ಲಿಯ ಸರ್ಕಾರದ ಖಜಾನೆಲಿರೋ ಚಿನ್ನಕ್ಕಿಂತಲೂ ಹೆಚ್ಚಿದೆಯಂತೆ ನಮ್ಮ ಹತ್ರ. ಅಂದ್ರೆ ನಮ್ಮ ಮಹಿಳೆಯರು ನಮಗ್ ತಿಳಿದೇನೆ ಹೇಗೆ ಇನ್ಫ್ಲೇಷನ್ಗೆ ಹೆಡ್ಜ್ ಮಾಡಿ ಇವತ್ತು ಚಿನ್ನನ ಸಂಗ್ರಹ ಮಾಡಿದ್ದಾರೆ ಅನ್ನೋದು ಬಹಳ ಪ್ರಶಂಸನೀಯ ವಿಷಯ ಇಲ್ಲಿ. ಹಾಗಾಗಿ ಚಿನ್ನದ ವಿಷಯಕ್ಕೆ ಸ್ವಲ್ಪ ಬೇರೆ ತರ, ಚಿನ್ನನ ಡೈರೆಕ್ಟ್ ಆಗಿ ನಾವು ಈಕ್ವಿಟಿ ಅಷ್ಟು ಲಾಭ ಕೊಟ್ಟಿದ್ಯಾ ಇಲ್ವಾ ಅಂತ ನೋಡಕ್ಕಾಗಲ್ಲ. ಬಟ್ ಒಂದು ವರದಿಗಳ ಪ್ರಕಾರ ಚಿನ್ನ ಸರಿಸುಮಾರು ಈಕ್ವಿಟಿ ಅಷ್ಟೇ ಲಾಭಗಳನ್ನ ಕೊಟ್ಕೊಂಡು ಬಂದಿದೆ ಅಂತ ಹೇಳ್ಬೋದು. ನನ್ನ ಸಲಹೆ ಏನಂದ್ರೆ, ನಮ್ಮ ಒಟ್ಟಾರೆ ಅಸೆಟ್ ಅಲೋಕೇಶನ್ ಏನ್ ಮಾಡ್ತೀವಲ್ಲ ಹೂಡಿಕೆನಲ್ಲಿ, ಒಂದು 10-15% ಚಿನ್ನ ಮತ್ತು ಬೆಳ್ಳಿಯ ಹೂಡಿಕೆ ಇಟ್ಕೊಳ್ಳೋದು ಒಳ್ಳೇದು. ನಾನು ವೈಯಕ್ತಿಕವಾಗಿ ಅದನ್ನ ಮಾಡ್ತಿದ್ದೀನಿ. ನಾನು ಬಹಳ ತಡವಾಗಿ ಶುರು ಮಾಡಿದೆ ಅದನ್ನ, ಬಟ್ ಈಗ ಅದ್ರ ಬಗ್ಗೆ ಬಹಳ ಫೋಕಸ್ ಇದೆ ಮತ್ತೆ ನಂಬಿಕೆ ಇದೆ. ಅದನ್ನ ನಾವೆಲ್ಲರೂ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೋಬೇಕು ಅನ್ನೋದು ನನ್ನ ಮನವಿ. ಓಕೆ ಸರ್, ಈಗ ವಾಪಸ್ ಟಾಪಿಕ್ ಬಂದ್ರೆ, ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ 2 ಮಾರ್ಗಗಳಿವೆ. ಒಂದು ನೇರವಾಗಿ ಅಂದ್ರೆ ಡೈರೆಕ್ಟ್ ಆಗಿ
ಕಂಪನಿ ಷೇರ್ಗಳನ್ನ ತಗೋಬಹುದು, ಮತ್ತೆ ಇನ್ನೊಂದು ಮ್ಯೂಚುವಲ್ ಫಂಡ್ ಗಳ ಮೂಲಕ ಇನ್ವೆಸ್ಟ್ ಮಾಡಬಹುದು. ಇವೆರಡರಲ್ಲಿ ಈಗ ಆರಂಭಿಕರಿಗೆ ಯಾವುದು ಬೆಸ್ಟ್ ಆಯ್ಕೆ ಅಂತ? ಆರಂಭಿಕರಿಗೆ ಖಂಡಿತವಾಗ್ಲೂ ಮ್ಯೂಚುವಲ್ ಫಂಡ್ ದಾರಿನೇ ಸರಿ ಅಂತ ನಾ ಹೇಳೋದು. ಯಾಕೆಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಒಂದಷ್ಟು ಎಕ್ಸ್ಪರ್ಟ್ಗಳ ತಂಡ, ಅವರೊಂದಷ್ಟು ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ, ಅದಕ್ಕೊಂದು ಫಾರ್ಮುಲಾ ಡಿಫೈನ್ ಮಾಡ್ಕೊಂಡಿದ್ದಾರೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಫ್ಲೆಕ್ಸಿ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಈ ತರದ್ದು ಮೈಕ್ರೋ ಕ್ಯಾಪ್, ಈ ತರದ್ದು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಮಾಡ್ಕೊಂಡು ಕಸ್ಟಮರ್ಸಿನ ರಿಸ್ಕ್ಗೆ ಅನುಗುಣವಾಗಿ ಅವರು ಯಾವ ಫಂಡ್ ಬೇಕಾದ್ರೆ ಚೂಸ್ ಮಾಡ್ಬೋದು ಅಂತ. ಮತ್ತೆ ಮ್ಯೂಚುವಲ್ ಫಂಡ್ ಕಂಪನಿಗಳನ್ನ ಒಂದೇನು ಅರ್ಥ ಮಾಡ್ಕೋಬೇಕು, ಮಾಹಿತಿ ಪ್ರಕಾರ ನಮ್ ಕಣ್ಮುಂದೆ ಇರೋ ಡೇಟಾ ಪ್ರಕಾರ ಕಳೆದ 10, 15, 20 ವರ್ಷದಲ್ಲಿ ಲಾಭಗಳು ಕೊಟ್ಕೊಂಡೇ ಬಂದಿದೆ. ಹಾಗಾಗಿ ಹೊಸದಾಗಿ ಹೂಡಿಕೆ ಮಾಡೋರು ಮ್ಯೂಚುವಲ್ ಫಂಡ್ ಮೂಲಕನೇ ಮಾಡಬೇಕು. ನೇರವಾಗಿ ಸ್ಟಾಕ್ ಡೈರೆಕ್ಟ್ ಆಗಿ ತಗೊಳ್ಳೋದು ತಪ್ಪೇನಿಲ್ಲ, ಬಟ್ ನಮಗೆ ಅನಾಲಿಸಿಸ್ ಮಾಡಕ್ ಬರುತ್ತಾ, ನಮಗೆ ವ್ಯಾಲ್ಯೂಯೇಷನ್ ಅರ್ಥ ಮಾಡ್ಕೊಳಕ್ ಬರುತ್ತಾ, ನಮಗೆ ಅದ್ರ ಫಂಡಮೆಂಟಲ್ಸ್ ಅರ್ಥ ಆಗಿದ್ಯಾ, ಟೆಕ್ನಿಕಲ್ಸ್ ಅರ್ಥ ಆಗಿದ್ಯಾ, ನಾವು ಕೊಡ್ತಿರೋ ಬೆಲೆ ಸರಿಯಾಗಿದೆಯಾ ಅನ್ನೋದು ಒಂದಷ್ಟು ತಿಳ್ಕೊಬೇಕು. ಒಂದು ಉದಾಹರಣೆ ಕೊಡ್ತೀನಿ ಇಲ್ಲ ಅವಿನಾಶ್ ಸರ್, ನಾನು ಒಂದು ರೆನಾಲ್ಡ್ಸ್ ಪೆನ್ ಮತ್ತೆ ಒಂದು ಪಾರ್ಕರ್ ಪೆನ್ ಇದೆ. ರೆನಾಲ್ಡ್ಸ್ ಪೆನ್ ನಮಗೆ ಗೊತ್ತು, ಒಂದು ಸುಮಾರು ನಾವು ಶಾಲೆಯಲ್ಲಿ ಇದ್ದಾಗ ₹1, ₹2 ಇತ್ತು, ಇವತ್ತೊಂದು ₹10 ಅಂತ ಅನ್ಕೊಳ್ಳೋಣ. ಪಾರ್ಕರ್ ಪೆನ್ ಮಿನಿಮಮ್ ಅಂದ್ರೆ ಒಂದು ₹150-200 ಇರುತ್ತೆ. ಇವತ್ತು ರೆನಾಲ್ಡ್ಸ್ ಪೆನ್ಗೆ ₹100 ತಗೊಳ್ಬೇಕು ಅಂತ ಯಾರಾದ್ರೂ ಅಂಗಡಿಯವ್ರು ಕೇಳಿದ್ರೆ ನಮಗ್ ಗೊತ್ತು ರೆನಾಲ್ಡ್ಸ್ ಪೆನ್ನಿನ ಬೆಲೆ ₹100 ಅಲ್ಲ ಅಂತ. ಅಂದ್ರೆ ರೆನಾಲ್ಡ್ಸ್ ಪೆನ್ನಿನ ವ್ಯಾಲ್ಯೂಯೇಷನ್ ₹100ಗೆ ಸರಿ ಹೊಂದಲ್ಲ ಅಂತ. ಅದೇ ರೀತಿ ಪಾರ್ಕರ್ ಪೆನ್ ₹150 ಇರೋದು ಬೇಸಿಕ್ ಪೆನ್ ₹1000 ಮಾರ್ತೀವಿ ಅಂದ್ರೆ ಅವಾಗ್ಲೂ ಅದೇ ಥಿಯರಿ ಅಪ್ಲೈ ಆಗುತ್ತೆ, ₹1000 ಕೊಡೋಕೆ ಬರ್ತಲ್ಲ ಈ ಪೆನ್ ಅಂತ. ಹಾಗಾಗಿ ಪ್ರತಿಯೊಂದು ಪ್ರಾಡಕ್ಟಿಗೂ, ಪ್ರತಿಯೊಂದು ಸ್ಟಾಕಿಗೂ ಅದರದೇ ಆದ ವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ಅದನ್ನ ತಕ್ಕನಂಗೆ ಕೊಟ್ಟಾಗ ಮಾತ್ರನೇ ನಮಗೆ ಲಾಭ ಮಾಡಕ್ ಸಾಧ್ಯ. ರೆನಾಲ್ಡ್ಸ್ ಪೆನ್ ನಾವು ₹5, ₹6 ತಗೊಂಡಾಗ ಅಷ್ಟೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುತ್ತೆ ನಮಗೆ. ಹಂಗಾಗಿ ನಾವು ಯಾವ ಬೆಲೆ ಕೊಡ್ತೀವಲ್ಲ ಅದನ್ನ ಬಹಳ ಮುಖ್ಯ. ನಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಅದು ತಿಳ್ಕೊಳಕ್ಕೆ ಸಮಯ ಬೇಕಾಗತ್ತೆ, ಸ್ಟಡಿ ಮಾಡ್ಬೇಕಾಗತ್ತೆ, ಸಾಕಷ್ಟು ಅನಾಲಿಸಿಸ್ ಮಾಡಬೇಕು, ಡೆಪ್ತ್ ಪಡ್ಕೋಬೇಕಾಗತ್ತೆ. ಅದು ಹೊಸದಾಗಿ ಹೂಡಿಕೆ ಮಾಡೋರಿಗೆ ಓವರ್ ನೈಟ್ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಮ್ಯೂಚುವಲ್ ಫಂಡ್ ಮೂಲಕ ಮಾಡಿ. ಮ್ಯೂಚುವಲ್ ಫಂಡ್ ಅಲ್ಲೂ ವ್ಯಾಲ್ಯೂಯೇಷನ್ ಇರುತ್ತೆ, ಅವರಲ್ಲೂ ಬೇರೆ ಬೇರೆ ಪೋರ್ಟ್ಫೋಲಿಯೋ ಕಾಂಪೋಸಿಷನ್ ಇರುತ್ತೆ, ರಿಸ್ಕಿ ಅಸೆಟ್ಸ್ ಯಾವುದು, ನಾನ್ ರಿಸ್ಕಿ ಯಾವುದು ಅಂತ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೊಂದ್ಸಲ ಮಾರುಕಟ್ಟೆ ಅರ್ಥ ಆದ್ಮೇಲೆ ನೇರವಾಗಿ ಹೂಡಿಕೆ ಮಾಡ್ಬೋದು, ಅದ್ರಲ್ಲೇನು ತಪ್ಪಿಲ್ಲ. ತಿಳ್ಕೊಳ್ಳದೆ ನುಗ್ಬಿಟ್ರೆ ಅಭಿಮನ್ಯು ಚಕ್ರವ್ಯೂಹಕ್ಕೆ ನುಗ್ಗದಂಗ ಆಗತ್ತೆ ಅಂತ ನನ್ನ ಒಪಿನಿಯನ್. ಓಕೆ ಸರ್, ಈ ರಿಸರ್ಚ್ ಮಾಡ್ಬೇಕಾದ್ರೆ ಇರೋ ಚಾಲೆಂಜಸ್ ಮತ್ತೆ ರಿಸ್ಕ್ ಗಳೇನು? ಮತ್ತೆ ನಾನು ಈಗೀಗ ಗಮನಿಸಿದಂಗೆ ಎಐ ಬೇಸ್ಡ್ ರಿಸರ್ಚ್ ಗಳು ಬರ್ತಾ ಇದಾವೆ. ಎಐ ಒಂದಿಷ್ಟು ಸಜೆಸ್ಟ್ ಮಾಡುತ್ತೆ, ChatGPT, Gemini ಎಲ್ಲ ಒಂದಿಷ್ಟು ಶೇರ್ ಗಳನ್ನ ತಗೊಳ್ಳಿ ಅಂತ ನಾವು ಕೇಳಿದ್ರೆ ಸಜೆಸ್ಟ್ ಮಾಡುತ್ತೆ. ಅದೆಷ್ಟು ರಿಸ್ಕ್ ಅಂತ? ಒಂದು ಟೆಕ್ನಾಲಜಿನ ನಾವು ನಮ್ಮ ರಿಸರ್ಚ್ ನ ಇಂಪ್ರೂವೈಸ್ ಮಾಡ್ಕೊಳಕ್ ಬಳಸ್ಕೋಬೇಕೆ ಹೊರತು ಟೆಕ್ನಾಲಜಿ ಮೇಲೆ ಪೂರ್ತಿ ಅವಲಂಬಿತರಾಗಿರ್ತೀವಿ. ಉದಾಹರಣೆಗೆ ಈಗ ChatGPT ನಲ್ಲಿ ಗೊತ್ತಿಲ್ಲ ಬಹುಶಃ ಬರುತ್ತೋ ಇಲ್ವೋ ಮಾಹಿತಿ, ವಿಚಾರದ ಟಾಪ್ 10 ಕಂಪನೀಸ್ ಇನ್ ಇಂಡಿಯಾ ಟು ಇನ್ವೆಸ್ಟ್ ಅಂತ ಕೊಟ್ರೆ ಒಂದು 10 ಕಂಪನಿಗಳ ಪಟ್ಟಿ ಕೊಡ್ಬೋದು. ಬಟ್ ಆ 10 ಕಂಪನಿಗಳ ಪಟ್ಟಿ ಯಾವ ಕಾಂಟೆಕ್ಸ್ಟ್ ನಲ್ಲಿ ಕೊಟ್ಟಿದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನ ಮತ್ತೆ ನಾವು ChatGPTಗೋ ಅಥವಾ ಜೆಮಿನಿಗೋ ಅಥವಾ ಕ್ಲೌಡ್ಗೋ ಕೇಳಿದಾಗ ಅದು ಇನ್ನೊಂದಷ್ಟು ಉತ್ತರ ಕೊಡ್ಬೋದು. ಬಟ್ ನಾವು ಇಲ್ಲೇನಾಗಿದೆ, ಕಂಪ್ಲೀಟ್ ಆಗಿ ಆ ಟೂಲ್ ಏನ್ ಹೇಳುತ್ತೋ ಅದ್ರ ಸುತ್ತ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದೀವಿ. ಅಂದ್ರೆ ಏನರ್ಥ, ಮೊದಲು ಸ್ಟಾಕ್ ಟಿಪ್ ಗಳ ಮೂಲಕ ಜನ ಇನ್ವೆಸ್ಟ್ ಮಾಡಿ ಸಾಕಷ್ಟು ದುಡ್ಡು ಕಳ್ಕೊಂಡಿದ್ದಾರೆ. ಸ್ಟಾಕ್ ಟಿಪ್ ನ ಯಾರೋ ವ್ಯಕ್ತಿಗಳು ಅಥವಾ ಫ್ರಾಡ್ ಸಂಸ್ಥೆಗಳು ಕೊಡ್ತಿದ್ರು. ಈಗ ನಾವು ಟೆಕ್ನಾಲಜಿ ಕೊಡುತ್ತೆ ಅಂತ ಅನ್ಕೊಂಡ್ರೆ ಅದು ನನ್ನ ಪ್ರಕಾರ ಬಹಳ ಎಫೆಕ್ಟಿವ್ ವೇ ಆಫ್ ಇನ್ವೆಸ್ಟಿಂಗ್ ಅಲ್ಲ. ಅದು ಟೆಕ್ನಾಲಜಿನ ನೀವು ಹೇಳಿದಂಗೆ ಎಐ ಆಲ್ಗಾರಿದಮ್ಗಳನ್ನಿರ್ಬೋದು, ಮತ್ತೊಂದನ್ನ ನಮ್ಮ ಅನಾಲಿಸಿಸ್ ನ ಸ್ಟ್ರೆಂಥನ್ ಮಾಡ್ಕೊಳಕ್ ಉಪಯೋಗಿಸ್ಕೋಬೇಕಂದ್ರೆ ನನಗೇನೋ ಒಂದು ಅನಾಲಿಸಿಸ್ ಮಾಡಿದೀನಿ, ನನ್ನ ಅನಾಲಿಸಿಸ್ ನಿಜವಾಗ್ಲೂ ಸರಿಗಿದ್ಯಾ, ನಾನು ಇಲ್ಲಿ ತಗೊಂಡಿರೋ ಡೇಟಾ ಎಲ್ಲಾನು ಸರಿಯಾಗಿದ್ಯಾ ಅಂತ ಕೂಲಂಕುಷವಾಗಿ ನೋಡಕ್ಕೆ ಟೆಕ್ನಾಲಜಿ ಎಐ ಬಳಸ್ಕೋಬೇಕು ಅಂತ ನನ್ನ ಅನಿಸಿಕೆ. ಹಾಗಾಗಿ ನೇರವಾಗಿ ಸ್ಟಾಕ್ ಇನ್ವೆಸ್ಟ್ ಮಾಡೋರು ಅವ್ರದೇ ಆದ ರಿಸರ್ಚ್, ಅವ್ರದೇ ಆದ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಆ ಅನಾಲಿಸಿಸ್ ನ ರಿಪೋರ್ಟ್ ತಾವೇ ಏನ್ ತಯಾರಿ ಮಾಡ್ಕೊಂಡಿರ್ತಾರೋ ಅದು ಸರಿ ಇದೆಯಾ ಅಂತ ಎಐ ಮೂಲಕ ಪರಿಶೀಲನೆ ಮಾಡೋದು ಒಳ್ಳೇದು. ಈ ರಿಸರ್ಚ್ ಅಲ್ಲಿ ಏನೇನ್ ಮಾಡ್ಬೋದು ಸರ್? ಅಂದ್ರೆ ಯಾವ್ದಾವ್ದನ್ನ ತಿಳ್ಕೊಬಹುದು ರಿಸರ್ಚ್ ಮಾಡುವಾಗ? ಈಗ ಯಾವ್ದಾದ್ರು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನಾವು ಯಾವ್ದೆಲ್ಲ ಅಂಶಗಳನ್ನ ತಿಳ್ಕೊಬಹುದು ಅಥವಾ ರಿಸರ್ಚ್ ಮಾಡ್ಬೇಕು ಅಂತ? ಖಂಡಿತ. ಈಗ ಉದಾಹರಣೆಗೆ ಇನ್ಫೋಸಿಸ್ ಅನ್ನೋ ಒಂದು ಕಂಪನಿ, ನಮ್ಮೆಲ್ರಿಗೂ ತಿಳಿದಿರೋ ಕಂಪನಿ. ಅದು ಇನ್ಫೋಸಿಸ್ ಅನ್ನೋ ಕಂಪನಿ ನಮ್ಗೆಲ್ರಿಗೂ ಗೊತ್ತಿದೆ, ಭಾರತದ ಅತಿ ದೊಡ್ಡ IT ಕಂಪನಿಗಳಲ್ಲಿ ಒಂದದು. ಮತ್ತೆ ಸಾಕಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದೆ, ಸಾಕಷ್ಟು ಕೆಳ ಮಧ್ಯಮ ವರ್ಗದ ಜನರನ್ನ ಮೇಲ್ ಮಧ್ಯಮ ವರ್ಗಕ್ಕೆ ತಗೊಂಡೋಗೋದ್ರಲ್ಲಿ ಇನ್ಫೋಸಿಸ್, TCS, HDFC ಬ್ಯಾಂಕ್ ತರ ಕಂಪನಿಗಳ ಪಾತ್ರ ತುಂಬಾ ಇದೆ. ಹಾಗಾಗಿ ನಮ್ಗೆಲ್ರಿಗೂ ಬಹಳ ಗೌರವ ಇದೆ. ಆದ್ರೆ ಆ ಕಂಪನಿಗಳಲ್ಲಿ ಹೂಡಿಕೆ ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಹೂಡಿಕೆ ಮಾಡೋದು ನಿಜವಾಗ್ಲೂ ಸರಿಯಾದ ನಿರ್ಧಾರನ ಅಂತ ಜನ ಅರ್ಥ ಮಾಡ್ಕೋಬೇಕು. ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನ್ ಕೊಡ್ಬೋದು ಅಂದ್ರೆ, ಒಂದು ಕಂಪನಿ ಇನ್ಫೋಸಿಸ್ ಉದಾಹರಣೆ ಮತ್ತೆ ತಗೊಂಡ್ರೆ ಅವರ ಆದಾಯ ಎಷ್ಟಿದೆ, ಅವರ ಲಾಭ ಎಷ್ಟಿದೆ, ಅಂದ್ರೆ ರೆವೆನ್ಯೂಸ್ ಏನು, ಪ್ರಾಫಿಟ್ ಏನು, ಆಮೇಲೆ ಅದರಲ್ಲಿ ಅರ್ನಿಂಗ್ಸ್ ಪರ್ ಶೇರ್ ಅಂತ ಇರುತ್ತೆ, ಅಂದ್ರೆ ಒಂದೊಂದು ಶೇರಿಗೂ ಎಷ್ಟು ಲಾಭ ಮಾಡ್ತಿದೆ ಕಂಪನಿ, ಮತ್ತೆ ಕಂಪನಿಯ ಸಾಲ ಎಷ್ಟಿದೆ, ಕಂಪನಿಯ ಹೊರೆ ಏನಿದೆ,
ಆಮೇಲೆ ಅವರು ರಿಸರ್ವ್ ಫಂಡ್ ಅಂತ ಇಟ್ಕೊಂಡಿರ್ತಾರೆ ಕೆಲವು ಕಂಪನಿಗಳು. ರಿಸರ್ವ್ಸ್ ಅಲ್ಲಿ ಎಷ್ಟು ಕ್ಯಾಶ್ ಇಟ್ಕೊಂಡಿದ್ದಾರೆ, ಕಂಪನಿ ಕ್ಯಾಶ್ ಫ್ಲೋ ಎಷ್ಟಿದೆ, ಮತ್ತೆ ಸಾಲ ಎಷ್ಟು ಮಾಡಿದ್ದಾರೆ, ಬಾರೋಯಿಂಗ್ಸ್ ಅಂಡ್ ಡೆಟ್ ಏನಿದೆಯಲ್ಲ ಅದು ಎಷ್ಟಿದೆ, ಮತ್ತೆ ಮೂವಬಲ್ ಅಸೆಟ್ಸ್, ಈ ಮೂವಬಲ್ ಅಸೆಟ್ಸ್ ನಲ್ಲಿ ಎಷ್ಟು ದುಡ್ಡಿದೆ ಅವ್ರದ್ದು. ಉದಾಹರಣೆಗೆ ಅವ್ರದ್ದು ಸ್ವಂತ ಬಿಲ್ಡಿಂಗ್ ಇದ್ರೆ ಈಗ ಬೆಂಗಳೂರಿನಲ್ಲೋ ಪುಣೆನಲ್ಲೋ, ಆ ಬಿಲ್ಡಿಂಗ್ ಒಂದಷ್ಟು ವ್ಯಾಲ್ಯೂ ಇರುತ್ತೆ. ಇವೆಲ್ಲಾನು ಫ್ಯಾಕ್ಟರ್ ಮಾಡ್ಕೊಂಡಾಗ ಕಂಪನಿಯ ಒಟ್ಟಾರೆ ಫಂಡಮೆಂಟಲ್ಸ್ ನಾವು ಸ್ಟಡಿ ಮಾಡಕ್ಕಾಗತ್ತೆ. ಈ ಎಲ್ಲಾ ಅನಾಲಿಸಿಸ್ ಮಾಡಕ್ ಬಂದಾಗ ಅಷ್ಟೇ ನಮ್ಗೆ ಏನ್ ಅರ್ಥ ಆಗುತ್ತೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ಫೋಸಿಸ್ ಆಗ್ಲಿ ಮತ್ತೊಂದು ಕಂಪನಿ ಆಗ್ಲಿ ಹೂಡಿಕೆ ಮಾಡೋದು ಸರಿನಾ, ಹೂಡಿಕೆ ಮಾಡಿದ್ರೆ ಎಷ್ಟು ದಿನ ಕಾಯ್ಬೇಕು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಳ್ಳೆ ಲಾಭ ತಗೊಳಕ್ಕೆ ಅನ್ನೋದನ್ನ ಅನಾಲಿಸಿಸ್ ಮಾಡಬೇಕು. ಅದೇ ರೀತಿ ಟೆಕ್ನಿಕಲ್ ಚಾರ್ಟ್ ಪ್ಯಾಟರ್ನ್ಸ್ ಮೂಲಕನೂ ಅನಾಲಿಸಿಸ್ ಮಾಡಿ ಎಂಟ್ರಿ ಮತ್ತೆ ಎಕ್ಸಿಟ್ ಮಾಡೋರು ಇರ್ತಾರೆ. ಟೆಕ್ನಿಕಲ್ ಚಾರ್ಟ್ ಗಳನ್ನ ಸಾಕಷ್ಟು ಶಾರ್ಟ್ ಟರ್ಮ್ ಟ್ರೇಡರ್ಸ್ ಅಥವಾ ಮೊಮೆಂಟಮ್ ಟ್ರೇಡರ್ಸ್ ಬಳಸ್ಕೋತಾರೆ. ಫಂಡಮೆಂಟಲ್ ಇನ್ವೆಸ್ಟಿಂಗ್, ಟೆಕ್ನಿಕಲ್ ಇನ್ವೆಸ್ಟಿಂಗ್ ಎರಡೂ ಸ್ವಲ್ಪ ಬೇರೆ ಬೇರೆನೆ ಆದ್ರೂ ಎರಡೂ ತಿಳಿದಿದ್ರೆ ತುಂಬಾ ಚೆನ್ನಾಗಿ ಹೂಡಿಕೆ ಮಾಡಿ ಅತಿ ಹೆಚ್ಚು ಲಾಭ ಪಡೆಯೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ ಸರ್, ಈಗ ಇನ್ವೆಸ್ಟ್ ಅನ್ನ ಶಿಸ್ತುಬದ್ಧವಾಗಿ ಮತ್ತೆ ರಿಸ್ಕ್ ಅನ್ನ ಕಡಿಮೆ ಮಾಡ್ಕೊಂಡು ಯಾವ ರೀತಿ ಮಾಡಬಹುದು? ಅದರಲ್ಲಿ SIP ಏನಾದ್ರು ಬರುತ್ತಾ, ಅಥವಾ SIP ಬಂದ್ರೆ SIP ಅಂದ್ರೆ ಏನು, ಅದರ ಉದ್ದೇಶ ಏನು, ಮತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ? SIP ಅನ್ನೋದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಏನ್ ಕರಿತೀವಲ್ಲ, ಅದು ಕಳೆದ ಬಹುಶಃ ಭಾರತದ ಇತಿಹಾಸದಲ್ಲಿ ಆರ್ಥಿಕ ಪ್ರಪಂಚದಲ್ಲಿ ಕಳೆದ 15, 20, 30 ವರ್ಷದಿಂದ ಬಂದಿರೋದ್ರಲ್ಲಿ ಅತಿ ದೊಡ್ಡ ಅಸ್ತ್ರ ಅಂತ ನನ್ನ ಅನಿಸಿಕೆ. SIP ಬಹಳ ಸುಲಭವಾಗಿ ಮಾಡ್ಬೋದು. ಇವಾಗಂತೂ ತಿಂಗಳಿಗೆ 250 ರೂಪಾಯಿಯಿಂದ ಶುರು ಮಾಡಿ SIP ಮಾಡ್ಬೋದು. SIP ಯ ಒಂದು ಫಿಲಾಸಫಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಾನು. ಈಗ ಯಾವ್ದೋ ಒಂದು ಮ್ಯೂಚುವಲ್ ಫಂಡಿನ NAV 10 ರೂಪಾಯಿ ಒಂದು ಯೂನಿಟ್ಗೆ ಅಂತ ಅನ್ಕೊಳ್ಳಿ. ನಾನು 1000 ರೂಪಾಯಿ ಈ ತಿಂಗಳು ಅಂದ್ರೆ ಜೂನ್ ತಿಂಗಳಲ್ಲಿ 1000 ರೂಪಾಯಿ ಹೂಡಿಕೆ ಮಾಡ್ತೀನಿ. 1000 ರೂಪಾಯಿ ಹೂಡಿಕೆ ಮಾಡಿ 10 ರೂಪಾಯಿ ಯೂನಿಟ್ ಅಂದ್ರೆ ನನಗೆ 100 ಯೂನಿಟ್ ಸಿಗುತ್ತೆ, ಕರೆಕ್ಟಾ? ಬರೋ ತಿಂಗಳು ಅದು 10 ರೂಪಾಯಿ ಇರೋದು 8 ರೂಪಾಯಿಗೆ ಬಿದ್ದೋಗಿರುತ್ತೆ. 8 ರೂಪಾಯಿಗೆ ಬಿದ್ದಾಗ ಏನಾಗುತ್ತೆ, ನನ್ನ 1000 ರೂಪಾಯಿಗೆ 8 ರೂಪಾಯಿ ತರ ಯೂನಿಟ್ ಸಿಗುತ್ತೆ. ಸುಮಾರು 120 ಏನೋ ಸಿಗ್ಬೋದು, ನಾನು ಕ್ಯಾಲ್ಕುಲೇಟರ್ ಇಟ್ಕೊಂಡಿಲ್ಲ ಆ ರೀತಿ. ಅದ್ರ ಬರೋ ತಿಂಗಳು ಏನೋ ಮಾರ್ಕೆಟ್ ದೊಡ್ಡದಾಗಿ ಕುಸಿದ್ ಬಿಟ್ಟು ಈ ಮೊದಲನೇ ತಿಂಗಳು ಜೂನ್ ತಿಂಗಳು 10 ರೂಪಾಯಿ ಇದ್ದಿದ್ದು ಜುಲೈ ತಿಂಗಳು 8 ರೂಪಾಯಿ ಆಗಿದ್ದು ಆಗಸ್ಟ್ ತಿಂಗಳಿಗೆ 5 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ನಾ ಅವತ್ತು 1000 ರೂಪಾಯಿ ಹೂಡಿಕೆ ಮಾಡ್ತೀನಿ. ಅವತ್ತು 1000 ರೂಪಾಯಿ ಹೂಡಿಕೆ ಮಾಡಿದಾಗ ಏನಾಗುತ್ತೆ, ನನಗೆ 200 ಯೂನಿಟ್ ಸಿಗುತ್ತೆ. ಯಾಕಂದ್ರೆ 5 ರೂಪಾಯಿ ಒಂದು 1000 ರೂಪಾಯಿಗೆ 200 ಯೂನಿಟ್ ಸಿಗುತ್ತೆ. ಸೊ ಮೊದಲನೇ ತಿಂಗಳು 100 ಬಂದಿದೆ, ಎರಡನೇ ತಿಂಗಳು ಬಹುಶಃ 115, 120 ಅಂತ ಅನ್ಕೊಳ್ಳೋಣ ಲೆಕ್ಕ ಹಾಕಕ್ಕೆ. ಮೂರನೇ ತಿಂಗಳು 200 ಬಂದಿದೆ. ಅಲ್ಲಿಗೆ ಎಷ್ಟು, 100 ಪ್ಲಸ್ 120, 220 ಪ್ಲಸ್ 200, 420 ಯೂನಿಟ್ ಮೂರನೇ ತಿಂಗಳ ಕೊನೆಯಲ್ಲಿ ಇರುತ್ತೆ. ನಾನು SIP ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರ ಫಿಲಾಸಫಿ ಆಮೇಲೆ ಬರ್ತೀನಿ. ಈಗ ನನಗೆ ಭಯ ಆಗ್ಬಿಟ್ಟು ನಾನು SIP ನಿಲ್ಸ್ಬಿಡ್ತೀನಿ ಅಂತ ಅನ್ಕೊಳ್ಳಿ, ಆಯ್ತಾ? ಏನೋ ಕಾರಣಗಳಿಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ನಾನು SIP ಮಾಡಲ್ಲ. ಡಿಸೆಂಬರ್ ನಲ್ಲಿ ನನಗೆ ಮತ್ತೆ ಒಂದ್ ವೇಳೆ ಈ ಪೋರ್ಟ್ಫೋಲಿಯೋ ನೋಡ್ಬೇಕು ಅನ್ಸಿದಾಗ ಮಾರ್ಕೆಟ್ ತುಂಬಾ ಚೇತರಿಕೆ ಕಂಡಿದ್ರೆ ಈ 10 ರೂಪಾಯಿ ಮುಖಬೆಲೆ ಇದ್ದಿದ್ದು 8 ಆಗಿ 5 ಆಯ್ತಲ್ಲ, ಅದು 5ರಿಂದ 15ಕ್ಕೆ ಹೋಗಿದೆ ಅಂತ ಅನ್ಕೊಳ್ಳಿ. ಅಲ್ಲಿಗೆ ಏನಾಯ್ತು, ನಂದು 420 ಯೂನಿಟ್ ಏನಿದೆಯಲ್ಲ ಅದು ಎಲ್ಲದಕ್ಕೂ 15 ರೂಪಾಯಿ ಬೆಲೆಯಲ್ಲಿ ನಾನು ಮಾರಾಟ ಮಾಡ್ಬೋದು. ಸೊ SIP ಯ ಮಂತ್ರ ಏನಂದ್ರೆ, ನೀವು ಡೌನ್ವರ್ಡ್ ಆವರೇಜಿಂಗ್ ಅಂತ ಕರಿತೀವಿ. ಅಂದ್ರೆ ಮಾರ್ಕೆಟ್ ಬೀಳ್ತಿದ್ದಾಗ ನಿಮ್ಗೆ ಹೆಚ್ಚು ಯೂನಿಟ್ ಸಿಗುತ್ತೆ, ಮಾರ್ಕೆಟ್ ಏರ್ತಿದ್ದಾಗ ನಿಮ್ಗೆ ಅದರದ್ದು ಲಾಭ ಕಾಣಿಸ್ತಿರುತ್ತೆ ನಿಮ್ಮ ಪ್ರಾಫಿಟ್ ನಲ್ಲಿ. ಇದು ನಿಮಗೆ ಬೇರ್ ಸೈಕಲ್, ಬುಲ್ ಸೈಕಲ್ ಅಂತ ಏನ್ ಕರಿತೀವಲ್ಲ, ಕರಡಿ ಓಟ ಮತ್ತೆ ಬುಲ್ ಎರಡರದ್ದು ಹೊಡೆದಾಟದಲ್ಲಿ ಒಂದಷ್ಟು ವರ್ಷಗಳು ಆಗ್ತಿದ್ದಂಗೆ ನಿಮಗೆ ಇದರದ್ದು ಲಾಭ ಕಾಣಿಸುತ್ತೆ, ಮತ್ತೆ ಕಡಿಮೆ ಆವರೇಜ್ ಹಾಕೊಂಡು ಹೋಗಿರುತ್ತೆ ನಿಮಗೆ. ಅದಕ್ಕೋಸ್ಕರ SIP ಮಾಡೋದ್ರಿಂದ ನಿಮಗೆ ಡೌನ್ವರ್ಡ್ ಆವರೇಜಿಂಗ್ ಇರುತ್ತೆ, ಮತ್ತೆ ಅಪ್ವರ್ಡ್ ಪೊಟೆನ್ಶಿಯಲ್ ಕೂಡ ನಿಮಗೆ ಕಾಂಪೌಂಡ್ ಹಾಕೊಂಡು ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಓಕೆ ಸರ್, ಈ SIP ಮೂಲಕ ಇನ್ವೆಸ್ಟ್ ಮಾಡೋದು ಒಬ್ಬ ವ್ಯಕ್ತಿಯಲ್ಲಿ ಸೇವಿಂಗ್ ಹ್ಯಾಬಿಟ್ ನ ಮತ್ತೆ ಆರ್ಥಿಕ ಡಿಸಿಪ್ಲಿನ್ ಯಾವ ರೀತಿ ಬೆಳೆಸುತ್ತೆ ಅಂತ? ಎಲ್ಲದಕ್ಕಿಂತ ಬಹಳ ಮುಖ್ಯವಾದ ವಿಷಯ ನೀವೀಗ ಹೇಳಿದ್ದು ಸರ್. ಒಂದು, ನಮಗೆ ಡಿಸಿಪ್ಲಿನ್ ಏನ್ ಬರ್ಬೇಕಲ್ಲ, ನಮಗೆ ಶಿಸ್ತು ನಮಗೆ ಶಾಲೆಯಲ್ಲೂ ಹೇಳ್ಕೊಡ್ತಿರ್ತಾರೆ, ದೈಹಿಕ ಶಿಕ್ಷಣದಲ್ಲಿ ಆಗಿರ್ಬೋದು ಅಥವಾ ಚಿಕ್ಕ ವಯಸ್ಸಿನಲ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗಿ ಜಾಗಿಂಗ್ ಮಾಡು ಅನ್ನೋದಾಗ್ಲಿ. ಇವೆಲ್ಲ ಯಾಕೆ ಅಂದ್ರೆ ಒಂದು ಶಿಸ್ತು ಕ್ರಮ ನಾವು ಅವಲಂಬಿಸ್ಕೊಂಡ್ರೆ ನಮಗೆ ಅದು ಕೆಲ್ಸದಲ್ಲಾಗ್ಲಿ ವಿದ್ಯೆಲಾಗ್ಲಿ ಮುಂದಕ್ಕಾಗ್ಲಿ ತುಂಬಾ ಉಪಯೋಗ ಆಗುತ್ತೆ ಅಂತ. SIP ನಲ್ಲೂ ಅದೇ ಪ್ರಪಂಚದಲ್ಲಿ ವರ್ಕ್ ಆಗುತ್ತೆ. ಒಂದು ಶಿಸ್ತು, ನನಗೀಗ ತಿಂಗಳಿಗೆ 10,000 ರೂಪಾಯಿ ಸಂಬಳ ಬರುತ್ತೆ ಕೈಗೆ, 1,000 ರೂಪಾಯಿನ ನಾವು ಉಳಿಸೋ ಕೆಪಾಸಿಟಿ ಇದ್ರೆ 1,000 ರೂಪಾಯಿನ ಕಮಿಟ್ ಮಾಡ್ಬಿಡ್ಬೇಕು ನಾವು SIPಗೆ. ಅವಾಗ ಏನಾಗುತ್ತೆ, 1-2 ತಿಂಗಳು ನನಗೆ ತಿಂಗಳು ಕಡಿಮೆ ಬರುತ್ತೆ ಅನ್ನೋ ಇದು ವಿಷಯ ಪಿಂಚ್ ಆಗುತ್ತೆ. ಮೂರನೇ ತಿಂಗಳಿಂದ ನನಗೆ ಬರೋದೇ 9,000 ಅಂತ ಆಗ್ಬಿಟ್ಟಾಗ 9,000ಕ್ಕೆ ತಕ್ಕಂಗೆ ನನ್ನ ಲೈಫ್ ಸ್ಟೈಲ್ ಇಟ್ಕೊಳ್ತೀನಿ ನಾನು. ಮತ್ತೆ ಈ 1,000 ರೂಪಾಯಿ ಏನಿದೆಯೋ ಅದ್ರ ಪಾಡ್ಗೆ ಅದು SIP ಹಾಕೊಂಡು ಹೋಗ್ತಿರುತ್ತೆ. ಸೊ ಮೊದಲನೇದಾಗಿ ಈ ಡಿಸಿಪ್ಲಿನ್ಡ್ ಇನ್ವೆಸ್ಟಿಂಗ್ ಮಾಡಕ್ಕೆ SIP ತುಂಬಾ ದೊಡ್ಡ ಪಾಠ. ಮತ್ತೆ SIP ಮಾಡೋರು ಇನ್ನೊಂದು ಏನ್ ಮಾಡ್ಬೇಕು, ನಮ್ಗೆ ಈಗ ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗ್ತಿದ್ದಂಗೂ SIP ನಲ್ಲಿ ಒಂದು ಸ್ಟೆಪ್ ಅಪ್ ಅಂತ ಒಂದು ಆಪ್ಷನ್ ಇದೆ. ಈಗ ನನಗೆ 5% ಸಂಬಳ ಜಾಸ್ತಿ ಆದ್ರೆ ನಾನು SIP ಸ್ಟೆಪ್ ಅಪ್ 5% ಮಾಡ್ಬೇಕು. ನನಗೆ 20% ಸಂಬಳ ಜಾಸ್ತಿ ಆಯ್ತಂದ್ರೆ SIP ಸ್ಟೆಪ್ ಅಪ್ 20% ಮಾಡ್ಬೇಕು. ಅವಾಗ ಏನಾಗುತ್ತೆ, ನಮ್ಮ ಇನ್ವೆಸ್ಟ್ಮೆಂಟ್ ಬೇಸ್ ಏನಿದೆಯಲ್ಲ ಬುಡ, ಅದು ಹೆಚ್ಚುತ್ತಾ ಹೋಗುತ್ತೆ. ಯಾಕಂದ್ರೆ ನಾವು ತುಂಬಾ ವರ್ಷ ಬರೀ 1,000, 2,000ನೇ ಮಾಡಿ
ಕೋಟ್ಯಾಂತರ ರೂಪಾಯಿ ದುಡಿತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೆಳವಣಿಗೆ ಆಗ್ತಿದ್ದಂಗೆ, ನಮ್ಮ ಆದಾಯ ಬೆಳೀತಿದ್ದಂಗೆ SIP ನಲ್ಲೂ ಹೆಚ್ಚಿಸ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಡಿಸಿಪ್ಲಿನ್ ಬಿಡಬಾರ್ದು. ನೀವು ಹೇಳ್ದಂಗೆ ಅದನ್ನ ನಿಲ್ಸ್ಬಿಡ್ತೀನಿ. ಈಗ ನಾನೇ ವೈಯಕ್ತಿಕವಾಗಿ ಮಾಡಿರೋ ತಪ್ಪು ಒಂದೇನಿದೆ ಅಂದ್ರೆ, ಸುಮಾರು 2009-10ರಲ್ಲಿ ಸಾಕಷ್ಟು SIPಗಳು ಮಾಡಿ ಅದು ಒಟ್ಟಾರೆ ಒಂದು 10,000 ರೂಪಾಯಿ 12,000 ರೂಪಾಯಿ ಸಂಗ್ರಹ ಆದಾಗ, ತುಂಬಾ ದೊಡ್ಡ ಕಾರಣ ಅಂತಲ್ಲ, ನನಗೆ ಯಾಕೆ ತೆಗೆದೆ ಅಂತ ಇವತ್ತಿಗೂ ನೆನಪಿಲ್ಲ, ಆದ್ರೆ ತೆಗೆದ್ಬಿಟ್ಟಿದ್ದೀನಿ. ಅವಾಗ ಡಿಜಿಟಲ್ ಅಲ್ಲೂ ತೆಗೆಯೋದಿರ್ಲಿಲ್ಲ. ನಾವು ಬ್ರಾಂಚ್ ಹೋಗಿ MG ರೋಡ್ ನಲ್ಲಿ ಕ್ಯಾಂಪ್ಸ್ ಅವ್ರದ್ದು ಆಫೀಸ್ ಇತ್ತು, ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಕೊಟ್ಟು ದುಡ್ಡು ತೆಗ್ದಿದ್ದೀನಿ. ಇವತ್ತಿಗೂ ಅದೆಲ್ಲ ಯಾಕೆ ತೆಗೆದೇ ಗೊತ್ತಿಲ್ಲ. ಮೊನ್ನೆ ಸುಮ್ಮನೆ ಕುತೂಹಲಕ್ಕೆ ನೋಡ್ತಿದ್ದೆ. ಅವತ್ತಿನ 10,000 ಹೂಡಿಕೆ ಹಾಕಿ 10-11,000 ಅಷ್ಟೇ ಹೊರಗೆ ತೆಗ್ದಿದ್ದೆ. ಇವತ್ತು ನೋಡಿದ್ರೆ ಅವತ್ತಿನ 10,000 ಇವತ್ತು ಅದೇ ಫಂಡ್ಗಳಲ್ಲಿ 1 ಲಕ್ಷ 1.5 ಲಕ್ಷ ಆಗಿದೆ. ಈ ರೀತಿ ನಾನೇ ಸಾಕಷ್ಟು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ನಿಲ್ಸೋದೇ ಮೊದಲನೇ ತಪ್ಪು. ನಿಲ್ಸಿ ದೊಡ್ಡ ಕಾರಣ ಇಲ್ಲದೆ ಹಣ ಹೊರಗೆ ತೆಗೆಯೋದು ಇನ್ನೂ ದೊಡ್ಡ ತಪ್ಪು. ಓಕೆ ಸರ್, ಈಗ ಮಾರ್ಕೆಟ್ ಅಪ್ ಅಂಡ್ ಡೌನ್ ಆಗ್ತಾನೆ ಇರುತ್ತೆ. ಈಗಂದ್ರೂ ಬಹಳಷ್ಟು ಏರಿಳಿತಾ ಇದೆ. ಈ ಟೈಮ್ ನಲ್ಲಿ SIP ಇನ್ವೆಸ್ಟರ್ಸ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ? ಇಷ್ಟು ವೊಲಟಿಲಿಟಿ ಇದ್ದಾಗ ಮಾರ್ಕೆಟ್ ನಲ್ಲಿ SIPನೇ ಬೆಸ್ಟ್ ಅಸ್ತ್ರ. ಯಾಕೆಂದ್ರೆ ಇವತ್ತು ಟ್ರಂಪ್ ಸುಂಕ ನೀತಿಗಳಿರ್ಬೋದು, ಅಥವಾ ನೀವು ಆಗ್ಲೇ ಮಾತಾಡ್ದಂಗೆ ಯುದ್ಧಗಳ ಸಮಸ್ಯೆಗಳಿರ್ಬೋದು, ಇನ್ಫ್ಲೇಷನ್ ಸಮಸ್ಯೆಗಳಿರ್ಬೋದು, ಇಂಟ್ರೆಸ್ಟ್ ರೇಟ್ ಸಮಸ್ಯೆಗಳಿರ್ಬೋದು, ಇವೆಲ್ಲಾನು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋ ವಿಷಯಗಳು. ನಾವು ಸಾಮಾನ್ಯ ಹೂಡಿಕೆದಾರರು ಈ ಯಾವುದೇ ಪಾಲಿಸಿ ಮೇಕಿಂಗ್ ಅಲ್ಲಿ ನಮ್ದೇನು ಪಾತ್ರ ಇಲ್ಲ. ಹಾಗಾಗಿ ಇಷ್ಟು ವೊಲಟೈಲ್ ಇದ್ದಾಗ ಮಾರ್ಕೆಟ್, ನಾನು 10 ಲಕ್ಷ ರೂಪಾಯಿ ನನ್ನ ಹತ್ರ ಇದೆ ಅಂತ ಅನ್ಕೊಳ್ಳಿ, 10 ಲಕ್ಷ ರೂಪಾಯಿ ಇವತ್ತು ಹಾಕ್ಬಿಡ್ತೀನಿ, ನಾಳೆ 12 ಲಕ್ಷ ಆಗ್ಬೋದು ತೆಗಿತೀನಿ ಅನ್ನೋ ರೀತಿ ಮಾಡೋದು ಬಹಳ ತಪ್ಪಾಗತ್ತೆ. ಇದು ಪ್ರಾಪರ್ SIP ಮಾರ್ಕೆಟ್. ಇದು ಮಾರ್ಕೆಟ್ ವೊಲಟೈಲ್ ಇದ್ದಾಗ ನಾವು ಏನೂ ಸರ್ಕಸ್ ಮಾಡದೆ, ನಮ್ದು ಏನು ತಿಂಗಳ ಕಮಿಟ್ಮೆಂಟ್ ಇದೆಯಲ್ಲ, ಮ್ಯೂಚುವಲ್ ಫಂಡ್ ಅಲ್ಲಾಗ್ಲಿ ಅಥವಾ ಸ್ಟಾಕ್ SIP ಆಗ್ಲಿ, ಚಿನ್ನದಲ್ಲಿ SIP ಮಾಡೋದಾಗ್ಲಿ, ಚಿನ್ನದ ಚೀಟಿಗಳು ಎಷ್ಟೊಂದು ಜನ ಹಾಕ್ತಾರೆ, ಅದು ಕೂಡ ಬಹಳ ಒಳ್ಳೆ ಇನ್ಸ್ಟ್ರೂಮೆಂಟ್ ಅದು. ಸೊ ಈ ರೀತಿ ನಾವು ಏನು ಮಾಡ್ತಿದೀವೋ, ಯಾವುದೇ ಅಸೆಟ್ ನಲ್ಲಿ ನಮ್ಮ ಹೂಡಿಕೆ ಮಾಡ್ತಿದೀವೋ, ಅದರ ಡಿಸಿಪ್ಲಿನ್ ಶಿಸ್ತನ್ನ ಕಾಪಾಡ್ಕೊಂಡು ಹೋದ್ರೆ ವೊಲಟಿಲಿಟಿ ಇಳಿದೇ ಇಳಿಯುತ್ತೆ. ಇವತ್ತಲ್ಲ ನಾಳೆ, ಅವತ್ತು ಮಾರ್ಕೆಟ್ ಮತ್ತೆ ಏರ್ಲೇಬೇಕು, ಅವತ್ತು ಲಾಭ ಬಂದೇ ಬರುತ್ತೆ. ಒಂದು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಈಕ್ವಿಟಿ ಮಾರ್ಕೆಟ್ ನಲ್ಲಿ ಕಳೆದ 50-100 ವರ್ಷದಲ್ಲಿ ಅಮೆರಿಕ ಇತಿಹಾಸ ತಗೊಂಡ್ರೆ, ಅಥವಾ ಕಳೆದ 40 ವರ್ಷದ ಭಾರತದ ಇತಿಹಾಸ ತಗೊಂಡ್ರೆ, ಲಾಂಗ್ ಟರ್ಮ್ ನಲ್ಲಿ ಈಕ್ವಿಟಿ ಮಾರ್ಕೆಟ್ಗೆ ಹೋಗಕ್ಕೆ ಗೊತ್ತಿರೋ ದಾರಿ ಒಂದೇ, ಅದು ಕೆಳಗಿಂದ ಮೇಲಕ್ಕೆ. ಮೀಡಿಯಂ ಟರ್ಮ್ ನಲ್ಲಿ ಸ್ವಲ್ಪ ಸ್ಟ್ರೈಟ್ ಆಗಿ ಹೋಗ್ಬೋದು, ಸ್ವಲ್ಪ ಇಳಿಬಹುದು, ಮತ್ತೆ ಏರಿಳಿತಗಳಿರ್ಬೋದು. ಲಾಂಗ್ ಟರ್ಮ್ ನಲ್ಲಿ ಅದಕ್ಕೆ ಬರೀ ಮೇಲಕ್ಕೆ ಹೋಗುತ್ತೆ ಅನ್ನೋದು ನಮ್ಗೆಲ್ರಿಗೂ ಡೇಟಾ ಇದೆ. ಹಾಗಾಗಿ ವೊಲಟೈಲ್ ಇದ್ದಾಗ SIPಗಳನ್ನ ಮಾತ್ರ ನಿಲ್ಲಿಸದೆ ಕಂಟಿನ್ಯೂ ಮಾಡೋದು ತುಂಬಾ ಒಳ್ಳೇದು. ಓಕೆ ಸರ್, ಈಗ ಇನ್ಫ್ಲೇಷನ್ ಬಗ್ಗೆ ಮಾತಾಡಿದ್ವಿ, ಇಕ್ವಿಟಿ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಮ್ಯೂಚುವಲ್ ಫಂಡ್ SIP ಬಗ್ಗೆ ಮಾತಾಡಿದ್ವಿ. ಇದೆಲ್ಲಕ್ಕೂ ಮೂಲ ಅಂದ್ರೆ ಸಾಮಾನ್ಯವಾಗಿ ಈಗ ಹೊಸ ಇನ್ವೆಸ್ಟರ್ಸ್ ಇರ್ತಾರೆ, ಅವರು ಪ್ರಮುಖ ಮಾಡೋ ತಪ್ಪುಗಳೇನು? ಬಹಳಷ್ಟು ತಪ್ಪುಗಳನ್ನು ಮಾಡ್ತಾರೆ, ಬಹಳಷ್ಟು ಹಣಗಳನ್ನ ಕಳ್ಕೊಳ್ತಾರೆ. ಅದನ್ನ ಯಾವ ರೀತಿ ತಪ್ಪಿಸಬಹುದು ಸರ್? ಅಂದ್ರೆ ಈಗ ಹೊಸದಾಗಿ ಇನ್ವೆಸ್ಟ್ ಮಾಡೋರಿಗೆ ಒಂದಿಷ್ಟು ಸಲಹೆ ರೀತಿ, ಮತ್ತೆ ಅವ್ರ ರಿಸ್ಕ್ ತಗೊಂಡ್ರು ಕೂಡ ಆ ರಿಸ್ಕ್ ಅವ್ರಿಗೆ ಜಾಸ್ತಿ ಅಪಾಯ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಯಾವ ರೀತಿ ತಪ್ಪಿಸಬಹುದು? ಖಂಡಿತ. ಇವತ್ತು ಟೆಕ್ನಾಲಜಿ ನಮಗೆ ಎಷ್ಟು ಅಡ್ವಾಂಟೇಜ್ಗಳು ಕೊಟ್ಟಿದೆಯೋ, ಅದರಿಂದ ಕೆಲವು ಡಿಸ್ಅಡ್ವಾಂಟೇಜ್ಗಳು ಜನ ಮಾಡ್ಕೋತಿದ್ದಾರೆ. ಟೆಕ್ನಾಲಜಿಯಿಂದ ಆಗಿದ್ದಲ್ಲ, ನಾವೇ ಮಾಡ್ಕೋತಿದ್ದೀವಿ. ಈಗ ಸೆಬಿ ಮಾಹಿತಿ ಕೂಡ ಇದೆ. ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇದೆಯಲ್ಲ, ಅದರಲ್ಲಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಯಾರಿಗಿದೆ, ಸಂಸ್ಥೆಗಳಿಗೆ ಅಥವಾ ತುಂಬಾ ಚೆನ್ನಾಗಿ ಗೊತ್ತಿರೋರಿಗೆ ಹೆಡ್ಜ್ ಮಾಡಕ್ಕೆ ಅಂತದಕ್ಕೆ ಬಳಸ್ಕೋತಾರೆ. ಆದ್ರೆ ಇವತ್ತು ಹುಡುಗರು ಏನಾಗಿದ್ದಾರೆ, 15, 20, 25 ವರ್ಷದ ಹುಡುಗರು ಮಾರ್ಕೆಟ್ ಬಂದ ತಕ್ಷಣ F&O ಶುರು ಮಾಡ್ತಿದ್ದಾರೆ. ಇದು ನಾನು ಹೇಳ್ತಿರೋ ವಿಷಯ ಅಲ್ಲ, ಸೆಬಿ ಅಧಿಕೃತವಾಗಿ ಹೇಳಿರೋದು. ಮತ್ತೆ F&O ನಲ್ಲಿ ಸುಮಾರು 90-95% ಕಳ್ಕೊಂಡಿರೋ ಅವರೇ ಜಾಸ್ತಿ ಅಂತ ಕೂಡ ಸರ್ಕಾರದ ಸೆಬಿ ಮಾಹಿತಿ ಇದೆ. F&O ಬಂದ್ಬಿಡ್ತೀನಿ ನಾನು, ಅದೊಂದು ಸಿ ಇಲ್ಲ ಪುಟ್ ಆಪ್ಷನ್ ಇಲ್ಲ ಕಾಲ್ ಆಪ್ಷನ್ ತಗೊಂಡ್ಬಿಡ್ತೀನಿ, ಇವತ್ತು 10 ರೂಪಾಯಲ್ಲಿ ಓಡ್ತಿದೆ, ಅದು 50 ರೂಪಾಯಿ ಹೋಯ್ತು ಅಂದ್ರೆ ನನಗೆ ಲಾಭ ಬರುತ್ತೆ. ಈ ರೀತಿ ಹೌದು, ಅಲ್ಲಿ ಕಾಣೋ ಲಾಭಗಳು ಅಥವಾ ಮಾಡೋ ಪ್ರಮಾಣ ಖಂಡಿತ ನಿಜ, ಇದು ಯಾವುದು ಸುಳ್ಳಲ್ಲ. ಆದ್ರೆ F&O ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳದೆ, F&O ಯಾಕಿದೆ, ಅಲ್ಲಿ ಯಾರು ಬರ್ಬೇಕು ಯಾರು ಬರಬಾರ್ದು ಅಂತ ತಿಳ್ಕೊಳ್ಳದೆ ಈಸಿ ಮನಿ ಮಾಡಕ್ ಹೊರಡ್ತಾರಲ್ಲ ಹುಡುಗರು, ಅದು ದೊಡ್ಡ ಸಮಸ್ಯೆ. ಹಾಗಾಗಿ ದಯವಿಟ್ಟು ನನ್ನ ಸಲಹೆ ಏನಂದ್ರೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಬಗ್ಗೆ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲದೆ ಇದ್ರೆ ದಯವಿಟ್ಟು ಮಾಡಬೇಡಿ. ಅದು ಲಾಟ್ರಿ ಟಿಕೆಟ್ ತರ ಅಲ್ಲ, ಅಥವಾ ಕಸಿನೋದಲ್ಲಿರೋ ಜೂಜ್ ತರ ಅಲ್ಲ. ಅದು ಅಲ್ಲಿ ಹಾಕಿದ ದುಡ್ಡು ಹೋಗೇ ಬಿಡುತ್ತೆ. ಆಮೇಲೆ ಮಾರ್ಜಿನ್ ಟ್ರೇಡಿಂಗ್ ಕೂಡ ಅಷ್ಟೇನೆ, ಮಾರ್ಜಿನ್ ಸಿಗುತ್ತೆ ಅನ್ಬಿಟ್ಟು ಲಿವರೇಜ್ ಮಾಡ್ಕೊಂಡು ನೀವು ಟ್ರೇಡ್ ಮಾಡೋದು, ಮತ್ತೆ ಅದು ಸ್ಕ್ವೇರ್ ಆಫ್ ಆದಾಗ ನಿಮ್ದು ಕಂಪ್ಲೀಟ್ ಲಾಸ್ ಆಗೋದು, ಅದನ್ನ ಮಾಡಬೇಡಿ. ನನ್ನ ಅಡ್ವೈಸ್ ಇಷ್ಟೇನೆ, 12-13% ಲಾಭ ಕೊಟ್ರೆ ತುಂಬಾ ಒಳ್ಳೇದು ಲಾಂಗ್ ಟರ್ಮ್ ನಲ್ಲಿ. 15-16% ಕೊಟ್ರೆ ಇನ್ನೂ ಒಳ್ಳೇದು. 20% ಕೊಟ್ರೆ ನಿಮ್ಮನ್ನ ಹಿಡಿಯೋರೇ ಇರಲ್ಲ. ದಿವಂಗತ ರಾಕೇಶ್ ಜುಂಜುನ್ವಾಲಾ ಅವ್ರ ಬಗ್ಗೆ ನಂಗೆ ಬಹಳ ಗೌರವ ಇದೆ. ಅವ್ರ ವಿಷಯಗಳನ್ನ ತುಂಬಾ ತಿಳ್ಕೊಂಡಿದ್ದೀನಿ ನಾನು, ಅವ್ರು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅನ್ನೋದು. ಅವ್ರು ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಇದೇ ಹೇಳಿದ್ರು, ನಂಗೆ ಎಕ್ಸಾಕ್ಟ್ ನಂಬರ್ ನೆನಪಿಲ್ಲ, ಬಟ್ ಅವ್ರು ಹೇಳಿದ್ದು 15% ಏನೋ ಲಾಭ ಬಂದ್ರೆ ನಾನು ರಾಜ, 20-22% ಬಂದ್ರೆ ನಾನು ಚಕ್ರವರ್ತಿ ನಾನು ಅಂತ ಅವ್ರು ಹೇಳಿದ್ರು. ಹಾಗಾಗಿ 15% ಲಾಭ ಇಸ್ ಫಿನಾಮಿನಲ್, ಅದು ತುಂಬಾ ಒಳ್ಳೆ ಲಾಭ.
ಅದು ಸಿಕ್ಕಿದ್ರೆ ಸಾಕು, ಎಷ್ಟೋ ಜನಕ್ಕೆ ಅದು ಸಿಗಲ್ಲ ಅನ್ನೋ ಪರಿಸ್ಥಿತಿ ಇದೆ. ಹೊಸ ಹೂಡಿಕೆದಾರರು ದಯವಿಟ್ಟು ಯಾವುದೇ ಆತರ ಸರ್ಕಸ್ಗಳು ಮಾಡಬೇಡಿ. ಆಮೇಲೆ ಕೆಲಸ ಬಿಟ್ಬಿಟ್ಟು, ಈಗ ಅದ ಒಳ್ಳೆ ಕೆಲಸ ಸಿಕ್ಕಿರುತ್ತೆ, ತಿಂಗಳಿಗೆ 70,000 1 ಲಕ್ಷ ಸಂಬಳ ಇದ್ದಾಗ ನಿಮ್ಗೊಂದ್ 2-3 ಟ್ರೇಡ್ ಮಾಡಿರ್ತೀರಾ, ನೀವು ನಿಮಗ್ ಚೆನ್ನಾಗಿ ಕೈ ತಲುಪಿರುತ್ತದು. ₹100 ಹಾಕಿರ್ತೀರಾ, ₹200 ತೆಗ್ದಿರ್ತೀರಾ, 100% ಲಾಭ. ನಿಮಗೆ ಕೆಲಸದಲ್ಲಿ 100% ನೀವು ಗ್ರೋತ್ ನೋಡಕ್ಕೆ ಬಹುಶಃ 8 ವರ್ಷ ಬೇಕು ನಿಮ್ಗೆ. ಹಾಗಂತ ನನಗೆ ಟ್ರೇಡಿಂಗ್ ಕಂಟ್ರೋಲ್ ಬಂದ್ಬಿಟ್ಟಿದೆ. ಈಗ ನಾನು ನಾಳೆಯಿಂದ ಫುಲ್ ಟೈಮ್ ಟ್ರೇಡಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಇರೋ ಕೆಲಸ ಬಿಟ್ಬಿಟ್ಟು ಇದನ್ನ ಮಾಡಕ್ ಬಂದು ಆಯ್ತು, ಒಂದ್ 4 ಲಕ್ಷ 5 ಲಕ್ಷ ಉಳಿಸ್ಕೊಂಡಿರ್ತಾರೆ ಕೆಲಸ ಮಾಡಿ, ಅದನ್ನ ಬಂದಿಲ್ಲ ಹಾಕಿ ಒಂದ್ 2 ಕೆಟ್ಟ ಟ್ರೇಡ್ಗಳು ಆಯ್ತು ಅಂದ್ರೆ, ಯಾಕಂದ್ರೆ ಒಳ್ಳೆ ಟ್ರೇಡ್ ಕೆಟ್ಟ ಟ್ರೇಡ್ ಪ್ರತಿಯೊಬ್ಬರಿಗೂ ಆಗುತ್ತೆ. ಕೆಟ್ಟ ಟ್ರೇಡ್ ಆಗಿ ದುಡ್ಡು ನಿಮ್ಮ ಕ್ಯಾಪಿಟಲ್ ಲಾಸ್ ಆಯ್ತಂದ್ರೆ ಅಲ್ಲಿಗೆ ಎಲ್ಲವೂ ನಿರ್ಣಾಮ ಆಗುತ್ತೆ. ವಾರನ್ ಬಫೆಟ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಮೊದಲನೇ ರೂಲ್ ಏನಂದ್ರೆ ಹೂಡಿಕೆನಲ್ಲಿ ನಿಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು. 2ನೇ ರೂಲ್ ಏನಂದ್ರೆ ಮೊದಲನೇ ರೂಲ್ ನ ನೆಟ್ಟಿಗೆ ಫಾಲೋ ಮಾಡೋದು ಅಂತ. ಸೊ ಹಾಗಾಗಿ ಇರೋ ದುಡ್ಡನ್ನು ಕಳ್ಕೋಬಾರ್ದು, ಕಳ್ಕೊಂಡ್ರೆ ಮತ್ತೆ ಪುಟದ ಹೇಳಕ್ ಆಗದೇ ಇರೋ ಸ್ಥಿತಿ ಬರ್ಬೋದು. ಹಾಗಾಗಿ ಹೊಸ ಹೂಡಿಕೆದಾರರಿಗೆ ದಯವಿಟ್ಟು ನಿಧಾನಕ್ಕೆ ತಗೊಳ್ಳಿ. ನಿಮ್ಗಿನ್ನ 20-21 ವರ್ಷ ಇರುತ್ತೆ, 50-60 ವರ್ಷದ ತನಕ ನಿಮಗ್ ಸಮಯ ಇದೆ. ದುಡಿತೀರಾ, ಹೂಡಿಕೆ ಮಾಡ್ತೀರಾ, ಜೀವನ ಎಂಜಾಯ್ ಮಾಡ್ತೀರಾ. ರಾತ್ರೋರಾತ್ರಿ ಸಾಹುಕಾರ ಆಗ್ಬೇಕು ಅನ್ನೋ ಭ್ರಮೆ ಬೇಡ, ನಿಧಾನಕ್ಕಾಗತ್ತೆ. ಇಟ್ ಇಸ್ ಅ ಪ್ರಾಸೆಸ್. ದಯವಿಟ್ಟು ಅದಕ್ಕೆ ಸ್ಟಿಕ್ ಆಗಿ ಅಂತ ಅಷ್ಟೇ ನಾನು ಹೇಳಬಲ್ಲೆ. ಓಕೆ ಸರ್, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಕಾನ್ವರ್ಸೇಷನ್. ಹಣದುಬ್ಬರ, ಇನ್ವೆಸ್ಟ್ಮೆಂಟ್, ಸೇವಿಂಗ್ಸ್, SIP ಸೇರಿ ಹಲವಾರು ವಿಚಾರಗಳನ್ನ ಬಹಳ ಸರಳವಾಗಿ ನಮ್ಗೆ ವೀಕ್ಷಕರೇ ವಿವರಿಸಿದ್ರಿ. ವೀಕ್ಷಕರೇ, ಇಂದಿನ ಸಂಚಿಕೆಯಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಅಂದ್ರೆ ಕೇವಲ ಹಣವನ್ನ ಸೇವ್ ಮಾಡಿದ್ರೆ ಸಾಲದು, ಅದನ್ನ ಹಣದುಬ್ಬರ ಮೀರಿ ಬೆಳೆಸಬೇಕು. ಆರ್ಥಿಕ ಡಿಸಿಪ್ಲಿನ್ ಅನ್ನ ಮೈಗೂಡಿಸಿಕೊಂಡು ಸ್ವಲ್ಪ ನಾಲೆಜ್ ತಗೊಂಡು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಎಕನಾಮಿಕ್ ಫ್ರೀಡಮ್ ಅಥವಾ ಮನಿ ಫ್ರೀಡಮ್ ಅಂತ ಏನ್ ಕರಿತೀವಿ ಅದನ್ನ ನಾವು ಸಾಧಿಸಬಹುದು. ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ನಮ್ಮೆಲ್ಲರ ಆರ್ಥಿಕ ಅರಿವನ್ನ ಹೆಚ್ಚಿಸಿದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ವೀಕ್ಷಕರೇ, ಇಂದಿನ ಸಂಚಿಕೆ ನಿಮ್ಮ ಹೂಡಿಕೆಯ ಪಯಣಕ್ಕೆ ಒಂದು ಉತ್ತಮ ಆರಂಭವನ್ನ ನೀಡಬಹುದು ಅಂತ ನಾವು ಭಾವಿಸ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಇದೇ ರೀತಿ ಹೂಡಿಕೆ ವಿಷಯಗಳೊಂದಿಗೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.